ಹಲೋ ಎವ್ರಿವನ್, ವೆಲ್ಕಮ್ ಟು ದ T20 ಸೀರೀಸ್ ಲೆಕ್ಚರ್ ನಂಬರ್ 2. ಸೊ ಮಾರ್ನಿಂಗ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಮತ್ತೆ ಈವ್ನಿಂಗ್ ಕೂಡ ಒಂದು ವಿಡಿಯೋ ಇರುತ್ತೆ. ಇನ್ಮೇಲೆ ಪ್ರತಿದಿನನೂ 2 ವಿಡಿಯೋಸ್ ಇರುತ್ತೆ. ಸೊ ಎಲ್ಲಾ ಒಂದು ಟಾಪಿಕ್ ನಾವು ಬೇಗ ಕವರ್ ಮಾಡೋಣ, ಓಕೆನಾ? ಸೊ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ಕರ್ನಾಟಕದಲ್ಲಿ ಯಾರು ಈ ತರ ಒಂದು ಸೀರೀಸ್ ನ ತಗೋಬರ್ತಿಲ್ಲ ಸೆಂಟ್ರಲ್ ಗವರ್ನಮೆಂಟ್ ಎಕ್ಸಾಮ್ಸ್ಗೆ. ಸೊ ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಫಸ್ಟ್ ಇವತ್ತು ಈ ಒಂದು ಕ್ಲಾಸ್ ಅಲ್ಲಿ ನಾವು ಯಾವ ಟಾಪಿಕ್ ನೋಡೋಣ? ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ನೋಡೋಣ. ಯಾವುದು? ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ. ನಾನು ಮುಂಚೆ ಒಂದು ಟಾಪಿಕ್ ನ ಎಕ್ಸ್ಪ್ಲೇನ್ ಮಾಡಿದ್ದೆ, ಸ್ಟೋನ್ ಏಜ್ ಬಗ್ಗೆ ಮತ್ತೆ ಕಾಪರ್ ಏಜ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಇದು ಯಾವ ಏಜ್ ಆಗಿರುತ್ತೆ? ಇದು ಬ್ರಾನ್ಸ್ ಏಜ್ ಆಗಿರುತ್ತೆ. ಸ್ಟೋನ್ ಏಜ್ ಅಲ್ಲಿ ನಾವು ಏನ್ ಯೂಸ್ ಮಾಡಿರ್ತೀವಿ? ಸ್ಟೋನ್ ಯೂಸ್ ಮಾಡಿರ್ತೀವಿ. ಕಾಪರ್ ಏಜ್ ಅಲ್ಲಿ ಫಸ್ಟ್ ಮೆಟಲ್ ಕಾಪರ್ ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಅದಾದ್ಮೇಲೆ ಇವಾಗ ಏನ್ ಯೂಸ್ ಮಾಡ್ತೀವಿ? ಬ್ರಾನ್ಸ್ ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಓಕೆನಾ? ಸೊ ಈ ಬ್ರಾನ್ಸ್ ಏಜ್ ಅಲ್ಲಿ ಯಾವ್ದು ನಮ್ಗೆ ನೆನ್ಪು ಬರ್ಬೇಕಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ನಮ್ಗೆ ನೆನ್ಪು ಬರ್ಬೇಕು, ಓಕೆನಾ? ಆ ಒಂದು ಟೈಮ್ ಪೀರಿಯಡ್ ಅಲ್ಲಿ ಯಾವ್ದು ಅಂದ್ರೆ ಆ ಕಾಂಟೆಂಪ್ರರಿ ಪೀರಿಯಡ್ ಯಾವ್ದು ಇರುತ್ತೆ ಅಂತಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬ್ರಾನ್ಸ್ ಪೀರಿಯಡ್ ಅಲ್ಲಿ ನಡೆಯುತ್ತೆ, ಓಕೆನಾ? ಇದಿಷ್ಟು ಟ್ರಾನ್ಸಿಷನ್ ನಮ್ಗೆ ನೆನ್ಪಿಟ್ಕೋಬೇಕು. ಅಟ್ ಲಾಸ್ಟ್ ನಮ್ಗೆ ಸಖತ್ ಉಪಯೋಗ ಆಗುತ್ತೆ. ನಾನು ಹೇಳ್ತೀನಿ ಯಾಕೆ ಉಪಯೋಗ ಆಗುತ್ತೆ ಅಂತ. ಸೊ ಈಗ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಗ್ಗೆ ನೋಡೋದಾದ್ರೆ, ಇದು ಇಲ್ಲಿ ಮೇನ್ಲಿ ಪ್ರಿಡಾಮಿನೆಂಟ್ ಎಲ್ಲಿ ಫೌಂಡ್ ಆಗಿರುತ್ತೆ? ಇಂಡಸ್ ನದಿ ಸುತ್ತಮುತ್ತ ಇದು ಫೌಂಡ್ ಆಗಿರುತ್ತೆ, ಓಕೆನಾ? ನಮ್ಗೆಲ್ಲರಿಗೂ ಗೊತ್ತಿರುತ್ತೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂದ್ರೆ ಏನು ಅಂತ. ಒಂದು ಸಿವಿಲೈಸೇಷನ್ ಆಗಿನ ಕಾಲದಲ್ಲೇ ಆ ಸೆಂಚುರಿಯಲ್ಲಿ ನಡೆದಿದೆ, ಓಕೆನಾ? ಸೊ ಈಗ ನೋಡೋದಾದ್ರೆ ಇಂಪಾರ್ಟೆಂಟ್ ನಮ್ಗೆ ಏನೇನ್ ಕ್ವಶನ್ಸ್ ಕೇಳ್ತಾರೆ, ನಾವ್ ಏನ್ರ ಮೇಲೆ ಫೋಕಸ್ ಮಾಡ್ಬೇಕಂದ್ರೆ ಫಸ್ಟ್ ನಾವು ಪೊಲಿಟಿ ಬಗ್ಗೆ ನೋಡ್ಬೇಕು, ಹಿಸ್ಟ್ರಿ ಓದ್ಬೇಕಾದ್ರೆ, ಆಮೇಲೆ ಎಕಾನಮಿ ಬಗ್ಗೆ ನೋಡ್ಬೇಕು, ಆಮೇಲೆ ಸೊಸೈಟಿ ಬಗ್ಗೆ ನೋಡ್ಬೇಕು, ಅದಾದ್ಮೇಲೆ ಆರ್ಕಿಟೆಕ್ಚರ್ ಬಗ್ಗೆ ನೋಡ್ಬೇಕು. ಇದು ಹಿಸ್ಟ್ರಿಯಿಂದ ನಮ್ಗೆ ಕ್ವಶನ್ಸ್ ಬರುತ್ತೆ ಎತ್ರೊಳಗೆ ಹಿಸ್ಟ್ರಿಯಲ್ಲಿ, ಸರಿನಾ? ನಾವು ಅದೇ ತರನೇ ಫಾಲೋ ಮಾಡೋಣ. PESA ಅಂತ ನೆನ್ಪಿಟ್ಕೊಳ್ಳಿ. ಫಸ್ಟ್ ಪೊಲಿಟಿ, ಎಕಾನಮಿ, ಸೊಸೈಟಿ ಮತ್ತೆ ಆರ್ಕಿಟೆಕ್ಚರ್. ಈಗ ಫಸ್ಟ್ ಈ ಹರಪ್ಪದಲ್ಲಿ ಪೊಲಿಟಿ ಹೇಗಿತ್ತು? ಈ ಪೊಲಿಟಿ ಅಂತ ಬಂದಾಗ ಮಿಲಿಟರಿ ಹೇಗಿತ್ತು, ರಾಜರಿ ಆಗಿರ್ತಾರೆ, ಮತ್ತೆ ಅವ್ರ ಎಸ್ಟಿಂಕ್ಷನ್ ಎಲ್ಲಿ ಗಂಟೆ ಇರುತ್ತೆ ಅದನ್ನೆಲ್ಲ ನಾವು ನೋಡ್ಬೇಕು. ಅದೀಗ ಹರಪ್ಪ ಅಂತ ಬಂದ್ರೆ ಯಾವ್ದೇ ತರ ರೆಕಾರ್ಡ್ಸ್ ಇರಲ್ಲ. ಯಾರಿದ್ರು, ರಾಜರಿದ್ರ, ಯಾರು ರೂಲ್ ಮಾಡ್ತಿದ್ರು, ಪ್ರಿಡಾಮಿನೆಂಟ್ಲಿ ಯಾರು ಡಾಮಿನೆಂಟ್ ಆಗಿದ್ರು ಅಂತ ಯಾವ್ದೇ ತರ ನಮ್ಗೆ ಎವಿಡೆನ್ಸ್ ಇಲ್ಲ. ಬಟ್ ಇಲ್ಲಿ ನಾವು ಜಿಯೋಗ್ರಫಿಕಲ್ ಲೊಕೇಶನ್ಸ್ ನ ಮಾಡ್ಬೋದು. ಜಿಯೋಗ್ರಫಿಕಲ್ ಲೊಕೇಶನ್ ನೋಡೋದಾದ್ರೆ ಹರಪ್ಪ ಫಸ್ಟ್ ಯಾವೊಂದು ಜಿಯೋಗ್ರಫಿಕಲ್ ಲೊಕೇಶನ್ ಇತ್ತು ಅಂದ್ರೆ ಎಷ್ಟು ಅಗ್ಲಾತ್ರದ್ದು ಅಂದ್ರೆ ಸೈಜ್ ಇತ್ತು ಆ ಒಂದು ಹರಪ್ಪನ್ ಸಿವಿಲೈಸೇಷನ್ ಅಂತ ನೋಡೋದಾದ್ರೆ, ನಾರ್ತ್ ಅಲ್ಲಿ ಮಂಡಾ ಅಂತ ಕರಿತೀವಿ, ಸೌತ್ ಅಲ್ಲಿ ಯಾವುದು ದೈಮಾಬಾದ್, ಈ ಕಡೆ ಈಸ್ಟ್ ಅಲ್ಲಿ ಅಲಂಗೀರ್ಪುರ್ ನಮ್ಮ ಉತ್ತರ ಪ್ರದೇಶದಲ್ಲಿ ಇದೆ, ಅದಾದ್ಮೇಲೆ ಸೂತ್ಕಗೆಂಡೂರು ಎಲ್ಲಿದೆ? ಪಾಕಿಸ್ತಾನಲ್ಲಿ ಇದೆ. ಇದಿಷ್ಟು ಏನು ಜಿಯೋಗ್ರಫಿಕಲ್ ಲೊಕೇಶನ್ ಆಫ್ ಹರಪ್ಪನ್ ಸಿವಿಲೈಸೇಷನ್, ಓಕೆನಾ? ಇಲ್ಲಿ ಗಂಟನು ಇದು ಕವರ್ ಆಗಿರುತ್ತೆ. ಎಲ್ಲಿ ಗಂಟ? ಇಷ್ಟು ಪ್ಲೇಸ್ ಗಂಟನು ಇದು ಕವರ್ ಆಗಿರುತ್ತೆ. ಮಂಡಾ ಇನ್ ಜಮ್ಮು ಕಾಶ್ಮೀರ್, ದೈಮಾಬಾದ್ ಇನ್ ಮಹಾರಾಷ್ಟ್ರ, ಅಲಂಗೀರ್ಪುರ್ ಉತ್ತರ ಪ್ರದೇಶ್, ಸೂತ್ಕಗೆಂಡೂರು ಇನ್ ಪಾಕಿಸ್ತಾನ್. ನೆನ್ಪಿಟ್ಕೊಳ್ಳಿ, ಕ್ವಶನ್ಸ್ ಇದ್ರ ಮೇಲೆ ಕೇಳಿರ್ತಾರೆ, ಜಿಯೋಗ್ರಫಿಕಲ್ ಲೊಕೇಶನ್ಸ್ ಆಫ್ ಹರಪ್ಪದ ಮೇಲೆ. ಅದಾದ್ಮೇಲೆ ಈಗ ನಾವು ಪೊಲಿಟಿ ನೋಡಾಯ್ತು. ಈಗ ನೆಕ್ಸ್ಟ್ ಎಕಾನಮಿ ನೋಡೋದಾದ್ರೆ, ಪೀಪಲ್ ಮೇಜರ್ಲಿ ಡಿಪೆಂಡ್ ಆಗಿ ಏನ್ರ ಮೇಲೆ ಆಗಿದ್ರು? ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ರು. ಈ ಅಗ್ರಿಕಲ್ಚರ್ ಅಂತ ಬಂದ್ರೆ ಅವ್ರು ಏನೇನ್ ಮೇಜರ್ ಕ್ರಾಪ್ಸ್ ಇದು ಮಾಡ್ತಿದ್ರು? ವೀಟ್ ಮತ್ತೆ ಬ್ಯಾರ್ಲಿ ಮತ್ತೆ ನಿಯೋಲಿಥಿಕ್ ಸೈಟ್ ಅಲ್ಲೂ ನಾನು ಹೇಳಿದ್ದೀನಿ, ಎಲ್ಲಿ ಫಸ್ಟ್ ನಾವು ರೈಸ್ ಕಲ್ಟಿವೇಶನ್ ಮಾಡೋದಾಗಿರ್ಲಿ ಅಥವಾ ಬಾರ್ಲಿ ಕಲ್ಟಿವೇಶನ್ ಮಾಡಿರ್ಲಿ, ಫುಡ್ ಗ್ರೈನ್ಸ್ ಎಲ್ಲಿ ನಾವು ಫಸ್ಟ್ ಕಂಡು ಬಂದಿದ್ದು ಅಂತ ಅದೇ ಹಂಗೆ ಕಂಟಿನ್ಯೂ ಆಗ್ಬಿಡುತ್ತೆ. ಅಗ್ರಿಕಲ್ಚರ್ ಮೇಜರ್ ಕ್ರಾಪ್ಸ್ ಯಾವ್ದಾಗಿತ್ತು? ವೀಟ್ ಮತ್ತೆ ಬಾರ್ಲಿ ಆಗಿತ್ತು, ಸರಿನಾ? ಆಮೇಲೆ ಕಾಟನ್ ಸಖತ್ತು ಟ್ರೇಡ್ ಇತ್ತು, ಓಕೆನಾ? ಕಾಟನ್ ನ ಟ್ರೇಡ್ ಅಲ್ಲಿ ಇದ್ರು. ಮತ್ತೆ ಈ ಕಾಟನ್ ಇಂದಾನೆ ನಮ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಕಾಟನ್ ಸಖತ್ತು ಟ್ರೇಡ್ ಮಾಡ್ತಿದ್ರು. ಆ ಕಾಟನ್ ಇಂದಾನೆ ನಮ್ಗೆ ಸಿಂಧೋನ್ ಅಂತ ಹೆಸರು ಬಂದಿದೆ. ಏನಂತ ಹೆಸರು ಬಂದಿದೆ? ಸಿಂಧೋನ್ ಅಂತ ಕರೀತಾರೆ, ಓಕೆನಾ? ಇಂಡಸ್ ವ್ಯಾಲಿಗಿನ ಇನ್ನೊಂದು ಹೆಸರೇನು? ಸಿಂಧೋನ್, ಅಥವಾ ನಮ್ಗೆ ಸಿಂಧು ನಾಗರಿಕತೆ ಅಂತಾನು ಹೇಳ್ಬೋದು, ಓಕೆನಾ? ಅದರಿಂದ ನಮ್ಗೆ ಒಂದು ಹೆಸರು ಬಂದಿದೆ. ಈ ಕಾಟನ್ಗೆ ಇನ್ನೊಂದು ಹೆಸರೇನು? ಸಿಂಧೋನ್ ಅಂತ ಕರೀತಾರೆ. ಈಗ ಈ ಅಗ್ರಿಕಲ್ಚರ್ ಅಲ್ಲಿ ಯಾವ್ಯಾವ ತರ ಟೆಕ್ನಾಲಜಿ ಅವ್ರು ಯೂಸ್ ಮಾಡ್ತಿದ್ರು ಅಂತಂದ್ರೆ, ಅವ್ರು ಮೇಜರ್ಲಿ ಏನೋ ಪ್ಲೋಗ್ ನ ಯೂಸ್ ಮಾಡ್ತಿದ್ರು. ಏನೋ ಈಗ ನಾವು ವ್ಯವಸಾಯ ಮಾಡ್ಬೇಕಾದ್ರೆ ನಾವು ಯೂಸ್ ಮಾಡ್ತೀವಲ್ವಾ. ಮತ್ತೆ ಇನ್ನೊಂದು ಏನಂದ್ರೆ ಪ್ಲೋಗ್ಸ್ ಫೀಲ್ಡ್ ಅಂತ ಕರಿತೀವಿ. ಉಳುಮೆ ಮಾಡಿರೋ ಭೂಮಿ ಎಲ್ಲಿ ಕಂಡು ಬಂದಿದೆ? ಖಾಲಿ ಬಂಗನ ಅನ್ನೋ ಜಾಗದಲ್ಲಿ ಕಂಡು ಬಂದಿದೆ, ಓಕೆನಾ? ಕ್ವಶನ್ಸ್ ಕೇಳ್ತಾರೆ, ಪ್ಲೋಗ್ ಫೀಲ್ಡ್ ಇನ್ ಹರಪ್ಪನ್ ಸಿವಿಲೈಸೇಷನ್ ವಾಸ್ ಫೌಂಡ್ ಇನ್ ವಿಚ್ ಪ್ಲೇಸ್ ಅಂತ ಕೇಳಿದ್ದಾರೆ. ಇಲ್ಲಿ ಖಾಲಿ ಬಂಗನಲ್ಲಿ ಕಾಣಿಸ್ಬರುತ್ತೆ, ಸರಿನಾ? ನೆಕ್ಸ್ಟ್ ಈಗ ಎತ್ತುಗಳು ನಮ್ಗೆ ಟೆರಕೋಟ ಫಿಗರ್ಸ್ ಸಿಗುತ್ತೆ. ಟೆರಕೋಟ ಫಿಗರ್ಸ್ ಅಂದ್ರೆ ಏನು? ಸುಟ್ಟ ಜೇಡಿ ಮಣ್ಣಿನಿಂದ ಮಾಡಿರಂತ ಒಂದು ಗೊಂಬೆಗಳು. ಆ ಒಂದು ಗೊಂಬೆಗಳನ್ನ ಯಾವ ತರ ಮಾಡಿರ್ತಾರೆ ಅಂದ್ರೆ ಎತ್ತಿನ ಗಾಡಿ ಗೊಂಬೆಗಳು ಮಾಡಿರ್ತಾರೆ, ಮತ್ತೆ ಎತ್ತುಗಳು ಮಾಡಿರ್ತಾರೆ. ಇದರಿಂದ ನಮ್ಗೆ ಏನ್ ಸಿಗುತ್ತೆ? ಅಲ್ಲಿ ಎತ್ತಿನ ಗಾಡಿ ಮುಂಚೆನೇ ಅವ್ರಿಗೆ ಗೊತ್ತಿತ್ತು ಅನ್ನೋ ನಮ್ಗೆ ಗೊತ್ತಾಗುತ್ತೆ, ಓಕೆನಾ? ಆ ಒಂದು ಫಿಗರ್ಸ್ ಗಳು ಮಾಡಿದ್ರು. ಮತ್ತೆ ಪ್ಲೋಗ್ ಫೀಲ್ಡ್ ಮತ್ತೆ ಈ ಎತ್ತಿನ ಗಾಡಿ ಫಿಗರ್ಗಳನ್ನ ಎಲ್ಲಿ ಮೇಜರ್ಲಿ ಫೌಂಡ್ ಆಗಿತ್ತು ಅಂತಂದ್ರೆ ಚೋಲಿಸ್ತಾನ್ ಮತ್ತೆ ಬನವಲ್ಲಿ, ಆ ಒಂದು 2 ಜಾಗದಲ್ಲಿ ಇದು ಮೇಜರ್ ಆಗಿ ಫೌಂಡ್ ಆಗಿದೆ, ಓಕೆನಾ? ಇದನ್ನ ನೆನ್ಪಿಟ್ಕೊಳ್ಳಿ. ಈಗ ಡೊಮೆಸ್ಟಿಕೇಶನ್ ಆಫ್ ಅನಿಮಲ್ಸ್ ಅಂತ ಬಂದಾಗ ನಾನು ಮುಂಚೆನೆ ಹೇಳಿದೆ, ನಿಯೋಲಿಥಿಕ್ ಸೈಟ್ ಅಲ್ಲಿ ಏನು ಅವರು
ಮನುಷ್ಯರು ಡೆವಲಪ್ ಆಗ್ದಲೆ ಮನುಷ್ಯರು ಅವ್ರ ಜೊತೆ ಏನ್ ಮಾಡ್ತಿದ್ರು, ಪ್ರಾಣಿಗಳನ್ನ ಸಾಕ್ತಾ ಇದ್ರು. ಈಗ ಅದೇ ತರನೇ ಇಲ್ಲೂ ಶೀಪ್ಸ್ ಆಗಿರ್ಬೋದು, ಗೋಟ್ಸ್ ಆಗಿರ್ಬೋದು, ಬಫೆಲನ್ ಆಗಿರ್ಬೋದು, ಇದೆಲ್ಲಾನು ಇವರು ಸಾಕ್ತಿರ್ತಾರೆ. ಓಕೆನಾ. ಬಟ್ ನೆನ್ಪಿಟ್ಕೊಳ್ಳಿ, ಯಾವುದೇ ತರ ಹಾರ್ಸ್ ಆಗಿರ್ಬೋದು, ಕೌ ಆಗಿರ್ಬೋದು ಹರಪ್ಪನ್ ಸಿವಿಲೈಸೇಷನ್ ಫೌಂಡ್ ಆಗಿಲ್ಲ. ಸರಿನಾ. ಈಗ ಟೌನ್ ಪ್ಲಾನಿಂಗ್ ಬಗ್ಗೆ ನೋಡೋಣ. ಹರಪ್ಪದಲ್ಲಿ ಹೇಗೆ ಟೌನ್ ಪ್ಲಾನಿಂಗ್ ಇತ್ತು ಅಂತ. ಟೌನ್ ಪ್ಲಾನಿಂಗ್ ಅಂದ್ರೆ ಇದೊಂದು ಯುನಿಕ್ ಫೀಚರ್ ಆಫ್ ಹರಪ್ಪ ಸಿವಿಲೈಸೇಷನ್ ಒಂದು ಯುನಿಕ್ ಫೀಚರ್ ಟೌನ್ ಪ್ಲಾನಿಂಗ್ ಆಗಿರುತ್ತೆ. ಯಾಕೆ ಅಂತ ಅಂದ್ರೆ ಅವರು ಈ ಟೌನ್ ನ ಬಿಲ್ಡ್ ಮಾಡ್ಬೇಕಾದ್ರೆ ಸೇಮ್ ಸ್ಟ್ಯಾಂಡರ್ಡ್ ಆಫ್ ಬ್ರಿಕ್ಸ್ ನ ಯೂಸ್ ಮಾಡಿರ್ತಾರೆ. ಒಂದೇ ಸೈಜ್ ಬ್ರಿಕ್ಸ್ ಎಲ್ಲಾ ಕಡೆನೂ ಫೌಂಡ್ ಆಗುತ್ತೆ. ಓಕೆನಾ. ಒಂದೇ ಸೈಜ್ ಬ್ರಿಕ್ಸ್ ಎಲ್ಲಾ ಕಡೆನೂ ಫೌಂಡ್ ಆಗಿರುತ್ತೆ. ಮತ್ತೆ ಈಗ ಟೌನ್ ಅಂತ ಬಂದಾಗ ಎರಡಾಗಿ ಡಿವೈಡ್ ಆಗಿರುತ್ತೆ. ಟೌನ್ ಒಂದು ಅಪ್ಪರ್ ಟೌನ್ ಮತ್ತೆ ಲೋವರ್ ಟೌನ್ ಅಂತ ಡಿವೈಡ್ ಆಗಿರುತ್ತೆ. ಅಪ್ಪರ್ ಟೌನ್ ಅಂದ್ರೆ ಏನು, ಜಾಸ್ತಿ ಅಂದ್ರೆ ಸ್ಪೆಷಲ್ ಪರ್ಸನ್ಸ್. ಈಗ ಒಂದು ಊರಲ್ಲಿ ರಾಜರು ಇರ್ತಿರ್ತಾರಲ್ವಾ, ರಾಜರು ಹೆಂಗಿರ್ತಿದ್ರು, ಫಸ್ಟ್ ಅವರು ಅಪ್ಪರ್ ಟೌನ್ ಅಲ್ಲಿ ಇರ್ತಿದ್ರು, ಮತ್ತೆ ಅಲ್ಲಿರುವಂತ ಜನರು, ಆ ಊರಿನ ಜನರು ಎಲ್ಲ ಲೋವರ್ ಟೌನ್ ಇರ್ತಿದ್ರು. ಹಂಗಂದ್ರೆ ರಾಜ ಬಂದು ಎಲ್ಲಾನು ನೋಡ್ಬೋದಿತ್ತು. ಆ ತರ ಒಂದು ಟೌನ್ ಇರ್ತಿತ್ತಲ್ವಾ. ಅದೇ ತರನೇ ಹರಪ್ಪದಲ್ಲೂ ಫೌಂಡ್ ಆಗಿತ್ತು. ಅಂದ್ರೆ ಇದರಿಂದ ಹೇಳ್ಬೋದು ಅಲ್ಲಿ ಯಾರ್ದೋ ಒಬ್ರು ರೂಲರ್ ಡಾಮಿನೆನ್ಸ್ ಇತ್ತು ಅಂತ ಹೇಳ್ಬೋದು ನಾವು. ಬಟ್ ಯಾವುದೇ ತರ ಎವಿಡೆನ್ಸಸ್ ಇನ್ನೂ ಸಿಕ್ಕಿಲ್ಲ. ಸೊ ಒಂದು ಯೂನಿಕ್ ಫೀಚರ್ ಯಾವುದು, ಟೌನ್ ಪ್ಲಾನಿಂಗ್ ಆಗಿರುತ್ತೆ. ಮತ್ತೆ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಈಗ ಟೌನ್ಗಳಲ್ಲಿ ಈಗ ಒಂದು ಇದು ಎಲ್ಲ ಮನೆ ಅಂತ ಅನ್ಕೊಳ್ಳಿ, ಇಲ್ಲೆಲ್ಲ ಮನೆಗಳಿತ್ತು ಅಂದ್ರೆ ಅದ್ರ ಸುತ್ತ ಏನ್ ಕಟ್ಟಿದ್ರು ಸಿಟಾಡಿಯಲ್ ಅಂತ ಕರಿತೀವಿ, ಅಂದ್ರೆ ಕೋಟೆನ ಕಟ್ತಿದ್ರು. ಈಗೂ ಎಷ್ಟೊಂದು ಊರುಗಳಲ್ಲಿ ಐತೆ ಕೋಟೆ ಅಂತ ಕರಿತೀವಿ. ಈಗ ಇಲ್ಲೆಲ್ಲ ನೋಡೋದಾದ್ರೆ ನಿಮ್ಮ ಊರುಗಳಲ್ಲಿ ಕೋಟೆ ಅಂತ ಕರಿತಿದ್ವಲ್ಲ, ಆ ಕೋಟೆಯಲ್ಲಿ ಏನ್ ಕೋಟೆ ಕಟ್ತಿದ್ರು ಅಂದ್ರೆ ಅಲ್ಲಿ ಒಳಗಡೆ ಜನರು ಇರ್ತಿದ್ರು, ವಾಸ ಆಗ್ತಿದ್ರು. ಆಯ್ತಾ. ಅವ್ರ ಊರು ಸುತ್ತಾನು ಏನ್ ಕಟ್ತಿದ್ರು, ಕೋಟೆ ಕಟ್ತಿದ್ರು. ಅದನ್ನ ಸಿಟಾಡಿಯಲ್ ಅಂತ ಕರಿತೀವಿ. ಓಕೆನಾ. ಈಗ ಎಲ್ಲಾ ಊರಲ್ಲೂ ಸಿಟಾಡಿಯಲ್ ಇರ್ತಿತ್ತಾ, ಹರಪ್ಪದಲ್ಲಿ ಎಲ್ಲಾ ಊರಲ್ಲೂ ಇಲ್ಲ. ಸೊ ಅದೇ ತರನೇ ಈಗ ದೊಲ್ಲವೀರ ಅಂತ ಒಂದು ರೀಜನ್, ಗುಜರಾತ್ ಅಲ್ಲಿ ದೊಲ್ಲವೀರ ಅಂತ ಒಂದು ರೀಜನ್ ನೋಡಿದ್ರೆ ಅಲ್ಲಿ ಸಿಟಿನೇ ಮೂರ್ ಭಾಗ ಆಗಿ ಇತ್ತು. ಓಕೆನಾ. ಅಲ್ಲಿ ಸಿಟಿ ಏನಾಗಿತ್ತು, 3 ಭಾಗ ಆಗಿತ್ತು. ಮತ್ತೆ ಚಾವುಂದಾದಾರೋ ಅಂತ ಒಂದು ರೀಜನ್ ಪಾಕಿಸ್ತಾನ ನೋಡಿದ್ರೆ ಅಲ್ಲಿ ಆ ಊರಲ್ಲಿ ಸಿಟಾಡಿಯಲ್ಲೇ ಇರ್ಲಿಲ್ಲ, ಕೋಟೆನೇ ಇರ್ಲಿಲ್ಲ ಅದ್ರೊಳಗಡೆ. ಓಕೆನಾ. ಸೊ ಆ ತರನು ಫೋನ್ ಬಂದಿದೆ. ಅಂದ್ರೆ ಹರಪ್ಪದಲ್ಲಿ ಎಲ್ಲಾ ಊರುಗಳು ಸೇಮ್ ಆಗಿ ಇರ್ಲಿಲ್ಲ, ಒಂದೊಂದು ಊರುಗಳು ಒಂದೊಂದ್ ತರ ಇತ್ತು ಅಂತ ನಾವ್ ಇದರಿಂದ ಹೇಳ್ಬೋದು. ಈಗ ಮೇಜರ್ಲಿ ನಾವ್ ಏನ್ರ ಬಗ್ಗೆ ಮಾತಾಡೋದಾದ್ರೆ, ಈಗ ಅನಿಮಲ್ ಡೊಮೆಸ್ಟಿಕೇಶನ್ ಬಗ್ಗೆ ಮಾತಾಡ್ವಿ, ಟೌನ್ ಪ್ಲಾನಿಂಗ್ ಬಗ್ಗೆನೂ ನಾವು ನೋಡಿದ್ದೀವಿ. ಈಗ ಇಂಪಾರ್ಟೆಂಟ್ ಏನಂತಂದ್ರೆ ಪ್ಲೇಸಸ್. ಈಗ ಹರಪ್ಪದಲ್ಲಿ ಇರುವಂತ ಪ್ಲೇಸಸ್, ಮೇಜರ್ ಸಿಟೀಸ್ ಯಾವ್ದ್ಯಾವ್ದು, ಹರಪ್ಪ, ಮೊಹೆಂಜದಾರೋ, ಕಾಲಿಬಂಗನ್, ರಾಕಿಗಿರಿ, ಲೋಥಾಲ್, ಇವೆಲ್ಲ ಏನು ಇಂಪಾರ್ಟೆಂಟ್ ಸಿಟೀಸ್. ಈ ಇಂಪಾರ್ಟೆಂಟ್ ಸಿಟೀಸ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ ನೋಡಿ, ಇವಾಗ ನಾನು ಬರ್ತೀನಿ. ಗ್ರೇಟ್ ಬಾತ್ ಅಂತ ಕರಿತೀವಿ. ಏನು, ಗ್ರೇಟ್ ಬಾತ್ ಅಂತ ಕರಿತೀವಿ. ಇದು ಎಲ್ಲಿ ಲೊಕೇಟ್ ಆಗಿರೋದು, ಮೊಹೆಂಜದಾರೋದಲ್ಲಿ ಲೊಕೇಟ್ ಆಗಿರೋದು. ಎಲ್ಲಿರುತ್ತೆ, ಮೊಹೆಂಜದಾರೋದಲ್ಲಿ ಲೊಕೇಟ್ ಆಗಿರುತ್ತೆ. ನೋಡಿ ಈ ತರ ಶೇಪ್ ಇದೆ. ಇಲ್ಲಿ ನಾವು ಮೆಟ್ಲು ಇಳ್ಕೊಂಡು ಒಳಗಡೆ ಹೋಗ್ಬೋದು. ಇವಾಗ ಈಗಿನ ಕಲ್ಯಾಣಿ ಹೆಂಗೈತೆ ಅದೇ ತರನೇ ಐತೆ, ಆದ್ರೆ ಅದನ್ನ ಗ್ರೇಟ್ ಬಾತ್ ಅಂತ ಕರಿತೀವಿ. ಅದನ್ನ ಯಾಕೆ ಬಳಸ್ತಿದ್ರು, ಏನ್ ಮಾಡ್ತಿದ್ರು ಅದರಿಂದ ಗೊತ್ತಿರ್ಲಿಲ್ಲ. ಬಟ್ ನೀರ್ನ ಸ್ಟೋರ್ ಮಾಡ್ತಿದ್ರು. ಹಿಸ್ಟೋರಿಯನ್ಸ್ ಪ್ರಕಾರ ಏನು, ಅದ್ರೊಳಗೆ ಜನರು ಮುಳುಗ್ಬಿಟ್ಟು ಎದೊಳ್ತಿದ್ರು. ಅದೊಂದು ರಿಚುವಲ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ. ಸೊ ಅದೊಂದು ಇಂಪಾರ್ಟೆಂಟ್ ಫೀಚರ್ ಎಲ್ಲಿರೋದು, ಗ್ರೇಟ್ ಬಾತ್ ಇರೋದು. ಮತ್ತೆ ಈ ಗ್ರೇಟ್ ಬಾತ್ ಒಳಗಡೆ ಇದನ್ನ ಏನ್ ಕಟ್ಟಿರ್ತಾರೆ ಅಂದ್ರೆ ಅದ್ಲು ಬ್ರಿಕ್ಸ್ ಹಾಕಿ ಯೂಸ್ ಮಾಡಿ ಕಟ್ಟಿರ್ತಾರೆ. ಬಟ್ ಈ ಬ್ರಿಕ್ಸ್ ಹಾಕೋರು ನೆಂದೋಗ್ಬಿಡುತ್ತೆ. ಜಿಪ್ಸಮ್ ಮೋಟಾರ್ನು ಯೂಸ್ ಮಾಡಿದ್ರು. ಜಿಪ್ಸಮ್ ಮತ್ತೆ ಮೋಟಾರ್ ಅಂತ ಕರಿತೀವಿ. ಅವೆಲ್ಲ ಏನು ಕೆಮಿಕಲ್ ಸಿಮೆಂಟೈಸೇಷನ್ ಅಂತ ಕರಿತೀವಲ್ವಾ, ಆ ತರ ಒಂದು ಟೆಕ್ನಿಕ್ ಅವ್ರಿಗೆ ಗೊತ್ತಿತ್ತು. ಜಿಪ್ಸಮ್ ಮೋಟಾರ್ನ ಅವರು ಯೂಸ್ ಮಾಡಿದ್ದಾರೆ. ಸರಿನಾ. ಅದಾದ್ಮೇಲೆ ಗ್ರೇಟ್ ಗ್ರ್ಯಾನರೀಸ್. ಈಗ ಈ ಗ್ರೇಟ್ ಬಾತ್ ನೋಡಿ, ಈ ಗ್ರೇಟ್ ಬಾತ್ ಸೈಜ್ ಎಷ್ಟಿದೆ, 12 × 7 ಮೀಟರ್ ಐತೆ. 12 ಮೀಟರ್ × 7 ಮೀಟರ್ ಇದೆ. ಇದ್ರ ಸೈಜ್ ಇದೆ. ಮತ್ತೆ ಡೆಪ್ತ್ ಎಷ್ಟಿದೆ, 2.4 ಮೀಟರ್ ಒಳಗಡೆ. ಇಂಪಾರ್ಟೆಂಟ್, 2.4 ಮೀಟರ್ ಡೆಪ್ತ್ ಇದೆ. ಈ ಮೇಜರ್ ಸಿಟೀಸ್ ನೋಡೋದಾದ್ರೆ ಹರಪ್ಪ, ಮೊಹೆಂಜೊದರೋ, ದೊಲ್ಲವೀರ, ಕಾಲಿಬಂಗನ್, ಇದೆಲ್ಲ ಮೇಜರ್ ಸಿಟೀಸು. ಇಂಪಾರ್ಟೆಂಟ್ ರೀಜನಲ್ ಸಿಟೀಸ್ ಯಾವುದು, ರಾಕಿಗರಿ, ಲೋಥಾಲ್, ಬನವಲ್ಲಿ, ಸುರ್ಕೋಟಡ, ಚಾವುಂದಾದಾರೋ. ಇದೆಲ್ಲಾನು ನೆನ್ಪಿಟ್ಕೋಬೇಕಾ? ಇಲ್ಲ, ನಾನು ಹೇಳ್ತೀನಿ, ಅದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ನಾನು ಕನ್ನಡದಲ್ಲೂ ನೋಟ್ಸ್ ಹಾಕಿದ್ದೀನಿ. ಮತ್ತೆ ನೆಕ್ಸ್ಟ್ ಇದೊಂದು ವಿಡಿಯೋ ಬಿಡಿ, ನೆಕ್ಸ್ಟ್ ವಿಡಿಯೋಯಿಂದ ಕನ್ನಡ ಪ್ಲಸ್ ಇಂಗ್ಲಿಷ್ ಎರಡರೊಳಗೂ ನಿಮಗೆ ಕ್ಲಾಸಸ್ ಅಥವಾ ನೋಟ್ಸು ಅಲ್ಲೇ ಇರುತ್ತೆ. ಓಕೆನಾ. ಇದೊಂದು ಸ್ಲೈಡಲ್ಲಿ ನಾವು ಮಾಡೋಕ್ಕಾಗಿಲ್ಲ, ಬಟ್ ನೆಕ್ಸ್ಟ್ ಸ್ಲೈಡಿಂದ ನಾನು ತಗೋಬರ್ಬೇಕಾದ್ರೆ ಎಲ್ಲಾನು ಕನ್ನಡ ಪ್ಲಸ್ ಇಂಗ್ಲಿಷ್ ಇದ್ದೇ ಇರುತ್ತೆ. ನಾನು ಏನ್ ಮಾಡಿ, ಈಗ ನಾವು ನೋಡಿದ್ವಿ. ಓಕೆನಾ. ಏನು, ಗ್ರೇಟ್ ಬಾತ್ ಬಗ್ಗೆ ನೋಡಿದ್ವಿ. ಅದಾದ್ಮೇಲೆ ಗ್ರೇಟ್ ಬಾತ್ ಆದ್ಮೇಲೆ ಏನು, ಗ್ರೇಟ್ ಗ್ರ್ಯಾನರಿ ಬಗ್ಗೆ ನೋಡೋಣ. ಈ ಗ್ರೇಟ್ ಗ್ರ್ಯಾನರಿ ಎಲ್ಲಿ ಫೌಂಡ್ ಆಗಿತ್ತು? ಈ ಗ್ರೇಟ್ ಬಾತ್ ಆಯ್ತು. ಈಗ ನೆಕ್ಸ್ಟ್ ಗ್ರೇಟ್ ಗ್ರ್ಯಾನರಿ ಅಂತ ನೋಡ್ತೀವಿ. ಗ್ರೇಟ್ ಗ್ರ್ಯಾನರಿ ಇಲ್ಲಿ ಹರಪ್ಪದಲ್ಲಿ ಫೌಂಡ್ ಆಗಿರುತ್ತೆ. ಹರಪ್ಪದಲ್ಲಿನೂ ಗ್ರೇಟ್ ಗ್ರ್ಯಾನರೀಸ್ ಫೌಂಡ್ ಆಗಿರುತ್ತೆ. ಎಷ್ಟು ಗ್ರ್ಯಾನರೀಸ್ ಅಂದ್ರೆ 12 ಗ್ರ್ಯಾನರೀಸ್ ಫೌಂಡ್ ಆಗಿರುತ್ತೆ. ಓಕೆನಾ. ಈ ಗ್ರ್ಯಾನರಿ ಅಂದ್ರೆ ಏನು, ಅದು ಬ್ರಿಕ್ಸ್ ಇಂದ ಕಟ್ಟಿರ್ತಾರೆ. ಸುಮ್ನೆ ಹಿಂಗೇನೋ ಹಿಂಗ್ ಕಟ್ಟಿರ್ತಾರೆ. ಏನ್ ಕಂಗ್ ಕಟ್ಟಿರ್ತಾರೆ ಅಂದ್ರೆ ಇಲ್ಲಿ
ಪ್ರೊಡ್ಯೂಸ್ ಮಾಡಿದಂತ ಒಂದು ಫುಡ್ ಗ್ರೈನ್ಸ್ ನ ಇಲ್ಲಿ ಸ್ಟೋರ್ ಮಾಡಕ್ಕೆ ಅದನ್ನ ಕಟ್ಟಿರ್ತಾರೆ. ಇದು ಎಲ್ಲಿ ಕಂಡು ಬಂದಿರುತ್ತೆ, ಹರಪ್ಪದಲ್ಲಿ ಕಂಡು ಬಂದಿರುತ್ತೆ. ಎಷ್ಟು ಅಂದ್ರೆ ಗ್ರಾನರೀಸ್ ಇತ್ತು ಅಂದ್ರೆ 12 ಗ್ರಾನರೀಸ್ ಇತ್ತು. ಆಮೇಲೆ ಟೌನ್ ಪ್ಲಾನಿಂಗ್ ಅಂತ ನಾನು ಮುಂಚೆ ಹೇಳಿದ್ದೆ. ಈ ಟೌನ್ ಪ್ಲಾನಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ಅವರು ಡ್ರೈನೇಜ್ ಬಗ್ಗೆ ಯೋಚನೆ ಮಾಡಿರ್ತಾರೆ. ಒಂದು ಸಿಟಿ ಬಿಲ್ಡ್ ಮಾಡ್ಬೇಕಾದ್ರೆ ಡ್ರೈನೇಜ್ ಬಗ್ಗೆ ಯೋಚನೆ ಮಾಡಿರ್ತಾರೆ. ಅದಾದ್ಮೇಲೆ ರೋಡ್ ಕನ್ಸ್ಟ್ರಕ್ಷನ್ ಗೆ ಹೋಗ್ತಾರೆ. ಡ್ರೈನೇಜ್ ಯಾಕೆ ಅಂತ ಅಂದ್ರೆ ಫಸ್ಟೇ ರೋಡ್ ಕನ್ಸ್ಟ್ರಕ್ಷನ್ ಮಾಡಿದ್ರೆ ಮತ್ತೆ ಡ್ರೈನೇಜ್ ಅವಾಗ ರೋಡ್ ಆಗಿಬೇಕು ಅಲ್ವಾ. ಅವ್ರ ಪ್ಲಾನಿಂಗ್ ನೋಡಿ ಎಷ್ಟು ಮಟ್ಟಿಗಿದೆ ಹರಪ್ಪದಲ್ಲಿ ಅಂತ. ಸೊ ಮುಂಚೆನೆ ಅವರು ರೋಡ್ ಡ್ರೈನೇಜ್ ಮಾಡಿ ಆಮೇಲೆ ರೋಡ್ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಮತ್ತೆ ರೋಡ್ ಎಲ್ಲಾನು ಏನಾಗಿರುತ್ತೆ, ಗ್ರಿಡ್ ಪ್ಯಾಟರ್ನ್ ಅಲ್ಲಿ ಇರುತ್ತೆ. ಮತ್ತೆ 90 ಡಿಗ್ರಿ ಟರ್ನ್ ಇರುತ್ತೆ, 90 ಡಿಗ್ರಿಗೆ ಟರ್ನ್ ಇರುತ್ತೆ. ನೋಡಿ ಅಂತ ಫ್ಯೂಚರ್ ನೋಡಿ. ಇವಾಗೂ ನಾವು ಆತರ ಒಂದು ಇದನ್ನ ಬಿಲ್ಡ್ ಮಾಡಕ್ ಆಗಲ್ಲ. ಅವ್ರು ಎಷ್ಟು ಪ್ಲಾನ್ ಮಾಡಿ ಬಿಲ್ಡ್ ಮಾಡಿದಂತೆ. ಗ್ರಿಡ್ ಪ್ಯಾಟರ್ನ್ ಅಂದ್ರೆ ಹಿಂಗೆ ಬಾಕ್ಸ್ ಟೈಪ್, ಅದನ್ನ ಗ್ರಿಡ್ ಅಂತ ಕರಿತೀವಿ. ಇಲ್ಲೆಲ್ಲ ಮನೆಗಳು, ಏನ್ ಲೈನ್ಗಳು ಇದೆಲ್ಲ ಇದೆಲ್ಲ ರೋಡ್ಗಳಿರುತ್ತೆ, ಅದನ್ನ ಗ್ರಿಡ್ ಪ್ಯಾಟರ್ನ್ ಅಂತ ನಾವು ಕರಿತೀವಿ. ಸರಿನಾ. ಮತ್ತೆ ಈಗ ನೆಕ್ಸ್ಟ್ ಇಂಪಾರ್ಟೆಂಟ್ ಫೀಚರ್ಸ್ ಯಾವ್ದು ಇರುತ್ತೆ. ಈಗ ನಾನು ಡ್ರೈನೇಜ್ ಸಿಸ್ಟಮ್ ಬಗ್ಗೆ ಹೇಳಿದೆ. ರೈಟ್ ಆಂಗಲ್ ಅಲ್ಲಿ ಎಲ್ಲಾ ಒಂದು ರೋಡ್ ಟರ್ನ್ ತಗೊಳುತ್ತೆ ಅಂತ. ಡೊಮೆಸ್ಟಿಕ್ ಆರ್ಕಿಟೆಕ್ಚರ್ ಬಗ್ಗೆ ನೋಡೋದಾದ್ರೆ ಆ ಡ್ರೈನೇಜ್ ಹೋಗ್ಬೇಕಾದ್ರೆ ಸುಮ್ನೆ ಓಪನ್ ಬಿಟ್ಟಿರ್ತಾರೆ, ಅದನ್ನ ಮುಚ್ಚಬೇಕಲ್ವಾ. ಅದನ್ನ ಮುಚ್ಚಕ್ ಏನ್ ಮಾಡಿರ್ತಾರೆ, ಸೆಸ್ಪಿಟ್ ನ ಮುಚ್ಚಕ್ ಏನ್ ಮಾಡಿರ್ತಾರೆ, ಸ್ಟೋನ್ಸ್ ನ ಯೂಸ್ ಮಾಡಿರ್ತಾರೆ. ಆ ಸ್ಟೋನ್ಸ್ ಏನಿಂದ ಯೂಸ್ ಮಾಡಿರ್ತಾರೆ, ಲೈಮ್ ಸ್ಟೋನ್ ಸ್ಲ್ಯಾಬ್ಸ್ ನ ಯೂಸ್ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಇವಾಗ ನಾವ್ ಹೆಂಗೆ ಮೂರಿ ಮುಚ್ಚಕ್ಕೆ ಮೇಲ್ಗಡೆ ಕಲ್ಗಳು ಹಾಕ್ತಿವೋ ಅದನ್ನು ಆಗ್ಲೇ ಮಾಡಿದ್ರು. ಅದನ್ನ ಲೈಮ್ ಸ್ಟೋನ್ ಇಂದ ಯೂಸ್ ಮಾಡಿದ್ರು. ಸರಿನಾ. ಇದಿಷ್ಟು ಒಂದು ಟೌನ್ ಆರ್ಕಿಟೆಕ್ಚರ್ ಬಗ್ಗೆ. ಈಗ ಅಗ್ರಿಕಲ್ಚರ್ ಬಗ್ಗೆ ನೋಡಿದ್ವಿ, ಟೌನ್ ಬಗ್ಗೆ ನೋಡಿದ್ವಿ. ಟ್ರೇಡ್ ಏನ್ ಮಾಡ್ತಿದ್ರು, ಅವ್ರು ಯಾವ್ಯಾವ್ದೊಳಗೆ ಟ್ರೇಡ್ ಮಾಡ್ತಿದ್ರು ಅಂದ್ರೆ ಕಾಟನ್ ಅಲ್ಲಿ ಮಾಡ್ತಿದ್ರು. ಅದರಿಂದನೇ ಅವ್ರಿಗೆ ಸಿಂಧಾನ್ ಅಂತ ಒಂದು ಹೆಸರು ಬಂದಿದೆ. ಸರಿನಾ. ಅದಾದ್ಮೇಲೆ ಕ್ರಾಫ್ಟ್ ಪ್ರೊಡಕ್ಷನ್. ಈ ಕ್ರಾಫ್ಟ್ ಪ್ರೊಡಕ್ಷನ್ ನೋಡೋದಾದ್ರೆ ಲ್ಯಾಪಿಸ್ ಲೆಜುಲಿ ಅಂತ ಕರಿತೀವಿ. ಲ್ಯಾಪಿಸ್ ಲೆಜುಲಿ ಅಂದ್ರೇನು, ಈಗ ನಾವೆಲ್ಲ ಉಂಗುರ ಕಲರ್ ಕಲ್ಗಳ ತರ ಇರುತ್ತಲ್ವಾ, ಅದೇನಂತ ಕರಿತೀವಿ, ಲ್ಯಾಪಿಸ್ ಲಜುಲಿ ಅಂತ ಕರಿತೀವಿ. ಆಮೇಲೆ ಬ್ಯಾಂಗಲ್ ಮೇಕಿಂಗ್ ಆಗಿರ್ಬೋದು, ಇದೆಲ್ಲ ಒಂದು ಕ್ರಾಫ್ಟ್ ವರ್ಕಿಂಗ್ಸ್. ಈ ಕ್ರಾಫ್ಟ್ ವರ್ಕಿಂಗ್ ಮೇಜರ್ ಎಲ್ಲಿ ಫೌಂಡ್ ಆಗ್ತಿತ್ತು ಅಂತಂದ್ರೆ ಚೌಂದಾದಾರೋ ಅಂತ ಒಂದು ರೀಜನ್, ಎಲ್ಲಿ ಸಿಂಧ್ ರೀಜನ್ ಪಾಕಿಸ್ತಾನ ಅಲ್ಲಿ, ಮತ್ತೆ ರಾಖಿಗರಿ, ಅದಾದ್ಮೇಲೆ ನಾಗೇಶ್ವರ್ ಮತ್ತೆ ಬಲಕೋಟ್ ಗುಜರಾತ್ ಅಲ್ಲಿ, ಮತ್ತೆ ಬಲಕೋಟ್ ಪಾಕಿಸ್ತಾನ ಅಲ್ಲಿ. ಇದಿಷ್ಟು ಏನಾಗಿತ್ತು, ಕ್ರಾಫ್ಟ್ ಪ್ರೊಡಕ್ಷನ್ಗೆ ಫೇಮಸ್ ಪ್ಲೇಸಸ್ ಆಗಿತ್ತು. ಸರಿನಾ. ಈಗ ಟೌನ್ ಪ್ಲಾನಿಂಗ್ ಅಲ್ಲಿ ಸಿಟಡಿಯಲ್ ಬಗ್ಗೆ ಮಾತಾಡಿದ್ವಿ, ಲೋವರ್ ಟೌನ್ ಬಗ್ಗೆ ನಾವು ಆಗ್ಲೇನೆ ಮಾತಾಡಿದೀವಿ. ಮತ್ತೆ ನೆನ್ಪಿಟ್ಕೊಳ್ಳಿ, ಈ ರಾಖಿಗರಿ ವಾಸ್ ಡಿವೈಡೆಡ್ ಇಂಟು ಮೌಂಟ್ ABC, ಲಾರ್ಜೆಸ್ಟ್ ಮೌಂಟ್. ಇದೇನು ಎಷ್ಟು ಇಂಪಾರ್ಟೆಂಟ್ ಬೇಡ. ಮತ್ತೆ ಇನ್ನೊಂದು ಚೌಂದಾದಾರೋ ಅಂತ ಒಂದು ಬರುತ್ತಲ್ವಾ ಪ್ಲೇಸು, ಆ ಒಂದು ಚೌಂದಾದಾರಲ್ಲಿ ಯಾವುದೇ ತರ ಸಿಟಡಿಯಲ್ಲೇ ಇರ್ಲಿಲ್ಲ, ಕೋಟೆನೇ ಇರ್ಲಿಲ್ಲ. ಮತ್ತೆ ಡೊಲ್ಲವೀರದಲ್ಲಿ ನೋಡಿದ್ರೆ ಟೈಟ್ ವಾಟರ್ ರಿಸರ್ವಿಯರ್ ಫೌಂಡ್ ಆಗಿರುತ್ತೆ. ಎಲ್ಲಿ, ಡೊಲ್ಲವೀರದಲ್ಲಿ ಟೈಟ್ ವಾಟರ್ ರಿಸರ್ವಿಯರ್ ಫೌಂಡ್ ಆಗುತ್ತೆ. ಈಗ ನಾವು ಟ್ರೇಡ್ ಬಗ್ಗೆ ಮಾತಾಡೋದಾದ್ರೆ ಏನೆಂತ ಟ್ರೇಡ್ ಮಾಡ್ತಿದ್ರು ಅವರು, ಏನಂತ ಇಂಪಾರ್ಟೆಂಟ್ ಏನಂತಂದ್ರೆ ಲ್ಯಾಪಿಸ್ ಲಜುಲಿ ಆಗಿರ್ಬೋದು, ಶೆಲ್ಗಳು, ಕಾಲೇನಿಯಲ್ ಬೀಟ್ಸ್ ಆಗಿರ್ಬೋದು, ಗೋಲ್ಡ್, ಕಾಪರ್. ಗೋಲ್ಡ್ ಎಲ್ಲಿ ಸಿಕ್ತಿತ್ತು, ಕೋಲಾರಿಂದ ಸಿಕ್ತಿತ್ತು. ಸೌತ್ ಇಂಡಿಯಾದಿಂದ ಕಾಪರ್ ಮತ್ತೆ ಗೋಲ್ಡ್ ಅವ್ರಿಗೆ ಸಿಕ್ತಿತ್ತು. K3 ಮೈನ್ಸ್ ಮತ್ತೆ ಒನ್ ಆಫ್ ದ ಬೆಸ್ಟ್ ಮೈನಿಂಗ್ ಝೋನ್ ಅಲ್ಲಿ ರಾಜಸ್ಥಾನಲ್ಲಿ K3 ಮೈನ್ಸ್ ಅಲ್ಲಿಂದ ಏನ್ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ರು, ಸಿಲ್ವರ್ನ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ರು. ಸರಿನಾ. ಇದು ಟ್ರೇಡ್ ಆಗಿತ್ತು. ಮತ್ತೆ ಟ್ರೇಡ್ ಎಲ್ಲೆಲ್ಲಿ ಮಾಡ್ತಿದ್ರು, ಇಂಟರ್ನಲ್ ಟ್ರೇಡ್ ಮಾಡ್ತಿದ್ರು, ಅಂದ್ರೆ ಅಲ್ಲಿರೋ ಒಂದು ಜನಗಳ ಜೊತೆನೂ ಟ್ರೇಡ್ ಮಾಡ್ತಿದ್ರು, ಮತ್ತೆ ಈಚೆಗಡೆ ಇರುವಂತ ಒಂದು ಜನಗಳ ಜೊತೆನೂ ಟ್ರೇಡ್ ಮಾಡ್ತಿದ್ರು. ಗ್ಲೋಬಲ್ ಟ್ರೇಡ್ ಅವಾಗಲೇ ಇತ್ತು. ಯಾರ ಜೊತೆ ಟ್ರೇಡ್ ಮಾಡ್ತಿದ್ರು, ಮೆಸೊಪೊಟಮಿಯಾ ಸಿವಿಲೈಸೇಷನ್ ಅಂತ ಕರಿತೀವಿ. ಯಾರು, ಮೆಸೊಪೊಟಮಿಯಾ ಸಿವಿಲೈಸೇಷನ್ ಅಂತ ಕರಿತೀವಿ. ಅಲ್ಲಿ ಈಗ ನಮ್ಗೆ ಹೆಂಗೆ ಇಂಡಸ್ ಸಿವಿಲೈಸೇಷನ್ ಅಲ್ಲಿ ಇಂಡಸ್ ನದಿ ಇದೆಯೋ, ಮೆಸೊಪೊಟಮಿಯಾ ಸಿವಿಲೈಸೇಷನ್ ಅಲ್ಲಿ ಯೂಫರೇಟ್ಸ್ ಮತ್ತೆ ಟಿಗ್ರಿಸ್ ರಿವರ್, ಆ ಒಂದು ರಿವರ್ಸು ಅಲ್ಲಿ ಮೇಜರ್ ಆಗಿ ಫೌಂಡ್ ಆಗಿತ್ತು. ಸೊ ಇದಿಷ್ಟು ಎಕಾನಮಿ ಬಗ್ಗೆ ಆಗಿರುತ್ತೆ. ಇನ್ ಸೊಸೈಟಿ ಬಗ್ಗೆ ನೋಡೋದಾದ್ರೆ ಯಾವುದೇ ತರ ನಮ್ಗೆ ಅಷ್ಟು ಎವಿಡೆನ್ಸ್ ಸಿಗಲ್ಲ. ಆರ್ಕಿಟೆಕ್ಚರ್ ಬಗ್ಗೆ ನೋಡೋಣ, ಓಕೆನಾ. ಆರ್ಕಿಟೆಕ್ಚರ್ ಬಗ್ಗೆ ನಾವು ನೋಡೋಣ. ಸೊ ನೋಡಿ, ಈಗ ಆರ್ಕಿಟೆಕ್ಚರ್ ನೋಡೋದಾದ್ರೆ ಆರ್ಟ್ ಅಂಡ್ ಕಲ್ಚರ್ ಬಗ್ಗೆ ನೋಡ್ಬೇಕಾಗುತ್ತೆ. ಅಲ್ಲಿ ಸ್ಕ್ರಿಪ್ಟ್ಸ್ ಬಗ್ಗೆ ನೋಡ್ತೀವಿ. ಈಗ ಹರಪ್ಪದಲ್ಲಿ ಸ್ಕ್ರಿಪ್ಟ್ಸ್ ನಮ್ಗೆ ಫೌಂಡ್ ಆಗಿದೆ, ಬಟ್ ನಮ್ಗೆ ಓದಕ್ಕೆ ಯಾರಿಗೂ ಆಗಿಲ್ಲ, ಅದನ್ನ ಡಿಸಫಿಯರ್ ಮಾಡಕ್ಕೆ ಆಗಿಲ್ಲ. ಸ್ಕ್ರಿಪ್ಟ್ಸ್ ಹೇಗ್ ಬರ್ದಿರಂದ್ರೆ ಪಿಕ್ಟೋಗ್ರಾಫಿಕ್ ಸ್ಕಿಲ್ಸ್ ನೋಡಿ, ಈ ತರ ಬರ್ದಿರ್ತಾರೆ. ಸುಮ್ನೆ ಏನಾದ್ರು ಒಂದು ಚಿತ್ರ ಬರ್ದಿರ್ತಾರೆ, ಅದು ನಮ್ಗೆ ಏನು ಓದಕ್ ಗೊತ್ತಿಲ್ಲ, ಬಟ್ ಓದಕ್ ಗೊತ್ತಾದ್ರೆ ನಮ್ಗೆ ಅರ್ಥ ಆಗುತ್ತೆ ಏನ್ ಬರ್ದಿದ್ದಾರೆ ಅಂತ. ಸೊ ಪಿಕ್ಟೋಗ್ರಾಫಿಕ್ ಸ್ಕ್ರಿಪ್ಟ್ ಅಂತ ಕರಿತೀವಿ ಇದನ್ನ. ಮತ್ತೆ ಅವರು ಲೆಫ್ಟ್ ನಾವ್ ಹೆಂಗ್ ಬರಿತೀವಿ, ಲೆಫ್ಟ್ ಇಂದ ರೈಟ್ ಬರಿತೀವಿ, ಬಟ್ ಹಂಗಲ್ಲ, ಹರಪ್ಪದಲ್ಲಿ ರೈಟ್ ಇಂದ ಲೆಫ್ಟ್ ಗೆ ಬರ್ದಿದ್ದಾರೆ. ಈ ಒಂದು ರೈಟ್ ಟು ಲೆಫ್ಟ್ ಬರೆಯೋ ಸ್ಕ್ರಿಪ್ಟ್ ಏನಂತ ಕರಿತೀವಿ, ಬಾಸ್ಟ್ರೋಫಿಡನ್ ಸ್ಟೈಲ್ ಅಂತ ಕರಿತೀವಿ. ಏನಂತ ಕರಿತೀವಿ, ಬಾಸ್ಟ್ರೋಫಿಡನ್ ಸ್ಟೈಲ್ ಅಂತ ಕರಿತೀವಿ. ಈಗ ರಿಲಿಜಿಯಸ್ ಪ್ರಾಕ್ಟೀಸ್ ನೋಡೋದಾದ್ರೆ ನಮ್ಗೆ ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಅಂತ ನಮ್ಗೆ ಗೊತ್ತಾಗುತ್ತೆ. ಮದರ್ ಗಾಡೆಸಸ್ ಅನ್ನೋ ಒಂದು ಚಿಕ್ಕ ಸ್ಟ್ಯಾಚು ಫೌಂಡ್ ಆಗಿದೆ, ಟೆರಕೋಟಾ ಫಿಗರ್. ಆಮೇಲೆ ಬಿಯರ್ಡ್ ಮ್ಯಾನ್ ನೋಡಿ, ಈ ಒಂದು ಮ್ಯಾನ್ ಏನ್ತ್ರೊಳಗೆ ಮಾಡಿರ್ತಾರೆ, ಸ್ಟಿಯೇಟೈಟ್ ಅನ್ನೋ ಒಂದು ಸ್ಟೋನ್ ಅಲ್ಲಿ, ಓಕೆನಾ. ಆ ಒಂದು ಬಿಯರ್ಡ್ ಮ್ಯಾನ್ ಸ್ಟ್ಯಾಚು ಸಿಗುತ್ತೆ. ಅದಾದ್ಮೇಲೆ ಬ್ರಾನ್ಸ್ ಗರ್ಲ್ ಇವರು ತ್ರಿಭಂಗ್ ಮುದ್ರಾ ಅಂತ ಕರಿತೀವಿ. ಈ ಒಂದು ಮುದ್ರಾ ಏನಂತ ತ್ರಿಭಂಗ್ ಮುದ್ರಾ. ಡ್ಯಾನ್ಸಿಂಗ್ ಗರ್ಲ್ ಅಂತ ಕರಿತೀವಿ. ಈ ಡ್ಯಾನ್ಸಿಂಗ್ ಗರ್ಲ್ ಏನ್ರಿಂದ ಮಾಡಿರುತ್ತೆ, ಬ್ರಾನ್ಸ್ ಅಲ್ಲಿ ಮಾಡಿರ್ತಾರೆ.
ಓಕೆನಾ, ಬ್ರಾನ್ಸ್ ಅಲ್ಲಿ ಮಾಡಿರ್ತಾರೆ. ಹೈಟ್ ಎಷ್ಟು 10.5 ಸೆಂಟಿಮೀಟರ್. ಇದು ಬ್ರಾನ್ಸಿಂಗ್ ಡ್ಯಾನ್ಸಿಂಗ್ ಅಲ್ದು 10.5 ಸೆಂಟಿಮೀಟರ್. ಮತ್ತೆ ಈ ಪ್ರಿಸಿಸ್ಟ್ ಕಿಂಗ್, ಓಕೆನಾ, ಬಿಯರ್ಡ್ ಮ್ಯಾಮ್ ಅಥವಾ ಪ್ರಿಸಿಸ್ಟ್ ಕಿಂಗ್ ಅಂತ ಕರಿತೀವಲ್ಲ, ಇವ್ರದ್ದು ಹೈಟ್ ಎಷ್ಟಿರುತ್ತೆ 17.5 ಸೆಂಟಿಮೀಟರ್ ಅಥವಾ 7 ಇಂಚ್ ಅಂತ ಕರಿತೀವಿ. 7 ಇಂಚ್ ಅಂತ ಕರಿತೀವಿ, ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಓಕೆನಾ, ಟೆರಕೋಟಾ ಫಿಗರ್, ಮದರ್ ಗಾಡೆಸಸ್ ಟೆರಕೋಟಾ ಫಿಗರ್ ಫೌಂಡ್ ಆಗಿದೆ. ಇದಿಷ್ಟು ಈ ಮೇನ್ ಇಂಪಾರ್ಟೆಂಟ್ ಫೀಚರ್ಸ್. ಓಕೆನಾ, ಇಂಪಾರ್ಟೆಂಟ್ ಆರ್ಟಿಫ್ಯಾಕ್ಟ್ಸ್. ಇದ್ರ ಮೇಲೆ ಕ್ವಶನ್ಸ್ ಜಾಸ್ತಿ ಕೇಳಿದ್ದಾರೆ. ಸರಿನಾ. ಸೊ ಈಗ ರಿಲಿಜಿಯಸ್ ಪ್ರಾಕ್ಟೀಸಸ್ ನೋಡಿದ್ರೆ ಅಲ್ಲಿ ಮದರ್ ಗಾಡೆಸಸ್ ನ ವರ್ಷಿಪ್ ಮಾಡಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಇವ್ರನ್ನ ನೋಡ್ಬಿಟ್ಟು ಇವ್ರು ಒಬ್ರು ದೇವತೆ, ದೇವತೆನ ಯಾರೋ ವರ್ಷಿಪ್ ಮಾಡಿದ್ದಾರೆ ಅಂತ ನಾವ್ ಹೇಳ್ಬೋದು. ಪ್ರಿಸಿಸ್ಟ್ ಕಿಂಗ್ ಅಂತ ನೋಡ್ರೆ ಇವರು ರಾಜ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಅಲ್ವಾ. ಮತ್ತೆ ಇನ್ನೊಂದು ಏನಂತಂದ್ರೆ ಕಾಲಿಬಂಗನ್ ಅನ್ನೋ ರೀಜನ್ ಅಲ್ಲಿ, ಈ ಹರಪ್ಪ ಒಂದು ಕಾಲಿಬಂಗನ್ ಅನ್ನೋ ರೀಜನ್ ಅಲ್ಲಿ ಫೈರ್ ಆಲ್ಟರ್ಸ್ ಫೌಂಡ್ ಆಗಿದೆ. ಫೈರ್ ಆಲ್ಟರ್ಸ್ ಫೌಂಡ್ ಆಗಿದೆ ಅಂದ್ರೆ ಯಜ್ಞ, ಈಗ ಹೋಮ ಮಾಡಿರ್ತಾರೆ ಗೊತ್ತಾ, ಈ ಹೋಮ ಮಾಡಿರೋದು ಫೌಂಡ್ ಆಗಿರುತ್ತೆ ಇಲ್ಲಿ ಕಾಲಿಬಂಗಲ್ ಮತ್ತೆ ಲೋಥಾಲಲ್ಲಿ. ಮತ್ತೆ ಇವ್ರಿಗೆ ಯಾವ ತರ ಬರ್ನ್ ಮಾಡ್ತಿದ್ರು ಅಂದ್ರೆ ಸತ್ತವ್ರನ್ನ ಮುಚ್ತಿದ್ರು. ನಾನು ಹೋಗಿ ಚಾಲ್ಕೊಲಿಥಿಕ್ ಪೀರಿಯಡ್ ಅಲ್ಲಿ ಹೇಳ್ತಿದ್ದೆ ಸತ್ತವ್ರನ್ನ ಹೇಗೆ ಮಣ್ಣು ಮಾಡ್ತಿದ್ರು ಅಂತ. ಇವ್ರು ಅಷ್ಟೇ ಅರ್ನ್ ಬರಿಯಲ್ ಅಂದ್ರೆ ಮಡಿಕೆ ಒಳಗಡೆ ಬರಿಯಲ್ ಮಾಡ್ತಿದ್ರು. ಓಕೆನಾ, ಮಡಿಕೆ ಒಳಗಡೆ ಬರಿಯಲ್ ಮಾಡ್ತಿದ್ರು. ಈಗ ಟ್ರೇಡ್ ಮಾಡ್ಬೇಕಾದ್ರೆ ಯಾವ ಒಂದು ಸಿಸ್ಟಮ್ ಯೂಸ್ ಮಾಡ್ತಿದ್ರು, ಟ್ರೇಡ್ ಮಾಡ್ಬೇಕಾದ್ರೆ ಬ್ಯಾಟರ್ ಸಿಸ್ಟಮ್ ಯೂಸ್ ಮಾಡ್ತಿದ್ರು. ಬ್ಯಾಟರ್ ಸಿಸ್ಟಮ್ ಅಂದ್ರೆ ಏನು, ಗೂಡ್ಸ್ ನ ಎಕ್ಸ್ಚೇಂಜ್ ಮಾಡ್ಕೊಂತಿದ್ರು. ಸರಿನಾ. ಅದೇ ತರ ಇಲ್ಲಿ ವೇಟ್ಸ್ ಅಂಡ್ ಮೆಜರ್ಸ್ ಇತ್ತು. ವೇಟ್ಸ್ ಅಂಡ್ ಮೆಜರ್ಸ್ ಇತ್ತು ಎಲ್ಲಿ, ಹರಪ್ಪದಲ್ಲಿ ಇತ್ತು. ಓಕೆನಾ, ಅಷ್ಟೇ. ಅಂದ್ರೆ ತೂಕ ಹಾಕ್ತಾರಲ್ವಾ, ಇಷ್ಟು ವೇಟ್ ಇಕ್ಬಿಟ್ಟು ಇಷ್ಟಕ್ಕೆ ಅಂತ. ಈಗ ನಾವ್ ಹೆಂಗೆ ಇವಾಗ ಅಂಗಡಿಗೆ ಹೋದ್ರೆ ಇಷ್ಟಪ್ಪ 1 kg ಕಲ್ಲು, 2 kg ಕಲ್ಲು, 5 kg ಕಲ್ಲು ಮಾಡಿರ್ತಾರೆ ನೋಡಿ, ಅದೇ ತರನೇ ಇಲ್ಲೂ ಹರಪ್ಪದಲ್ಲೂ ಯೂಸ್ ಮಾಡಿದ್ರು. ಓಕೆನಾ, ಅದು ಎಷ್ಟು ಮಲ್ಟಿಪಲ್ಸ್ ಆಗಿತ್ತು, 16 ಮಲ್ಟಿಪಲ್ಸ್ ಆಗಿತ್ತು. ಇದರಿಂದ ಇನ್ನು ಜಾಸ್ತಿ ಕ್ವಶನ್ ಇಲ್ಲ, ಬಟ್ ನಮ್ಗೆ ಗೊತ್ತಿರಬೇಕು. ಆಮೇಲೆ ಸೀಲ್ಸ್ಗಳಿತ್ತು, ಯೂನಿಕಾರ್ನ್ ಸೀಲು, ಬುಲ್ ಸೀಲು, ಎಲಿಫೆಂಟ್ ಸೀಲ್ ಎಲ್ಲ ನಮಗೆ ಫೌಂಡ್ ಆಗುತ್ತೆ. ಬಟ್ ಅದರಿಂದ ನಮ್ಗೆ ಯಾವುದೇ ತರ ಏನು ಇನ್ಫಾರ್ಮೇಶನ್ ಸಿಗಲ್ಲ, ಯಾಕಂದ್ರೆ ನಮ್ಗೆ ಅದನ್ನ ಓದಕ್ಕೆ ಬರಲ್ಲ. ಹಾಗಾದ್ರೆ ಈಗ ಹರಪ್ಪ ಒಂದು ಪೀರಿಯಡ್ ಅಲ್ಲಿ ಯಾವ ತರ ಒಂದು ಪಾಟರ್ ಯೂಸ್ ಮಾಡ್ತಿದ್ರು, ಮುಂಚೆ ಯಾವ್ದಿತ್ತು ಬ್ಲಾಕ್ ಅಂಡ್ ರೆಡ್ ವೇರ್ ಪಾಟರಿನ ಯೂಸ್ ಮಾಡ್ತಿದ್ರು. ಬಟ್ ಇವಾಗ ಏನ್ ಮಾಡ್ತಿದ್ದಾರೆ, ಆರ್ಚ್ ಕಲರ್ ಪಾಟರಿ ಮತ್ತೆ ಬ್ಲಾಕ್ ಅಂಡ್ ರೆಡ್ ವೇರ್ ಪಾಟರಿನು ಇವಾಗ ಯೂಸ್ ಮಾಡ್ತಿದ್ದಾರೆ. ಮತ್ತೆ ಇವಾಗ ಏನ್ ಮಾಡ್ತಿದ್ದಾರೆ, ಡಿಸೈನ್ಸ್ ನ ಆಡ್ ಮಾಡ್ತಿದ್ದಾರೆ. ಪೇಂಟ್ ಅಂಡ್ ಡಿಸೈನ್ಸ್ ಅಂಡ್ ಪಾಟರಿ ವೇರ್ ಕಾಮನ್. ಈ ಒಂದು ಪಾಟರಿಗೆ ಏನ್ ಮಾಡ್ತಿದ್ದಾರೆ, ಡಿಸೈನ್ಸ್ ನ ಆಡ್ ಮಾಡಕ್ಕೆ ಶುರು ಮಾಡಿದ್ರು. ಸರಿನಾ. ಸೊ ಇದಿಷ್ಟು ಈ ಒಂದು ಹರಪ್ಪ ಬಗ್ಗೆ ಇಂಪಾರ್ಟೆಂಟು. ಇದ್ರ ಮೇಲೆ ನಾನು ಏನು ಕ್ವಶನ್ಸ್ ಕೇಳ್ತಾರೆ ಅದ್ರ ಒಂದೊಂದು ಮಾತನ್ನ ಡಿಸ್ಕಸ್ ಮಾಡಿದ್ದೀನಿ. ಮತ್ತೆ ಈ ಲಾಸ್ಟ್ ನೋಡೋದಾದ್ರೆ ಈ ಒಂದು ಇದನ್ನ ನಾವು ನೆನ್ಪಿಟ್ಕೋಬೇಕು. ಏನ್ ಮಾಡ್ತಿರೋ ಗೊತ್ತಿಲ್ಲ, ಎಲ್ಲಾರು ಇದನ್ನ ನೆನ್ಪಿಟ್ಕೋಬೇಕು ಈ 2 ಟೇಬಲ್ ನ. ನೋಡಿ, ಮೊದಲನೇ ಸೈಟ್ ಯಾವುದು, ಹರಪ್ಪ. ಯಾರೋ ಡಾಕ್ಟರ್ ದೈರಾಮ್ ಸನ್ನಿ ಅವರು ಡಿಸ್ಕವರ್ ಮಾಡಿರೋದು. ಎಲ್ಲಿ ಇರೋದು, ಯಾವ ಒಂದು ರಿವರ್ ಮೇಲೆ ಲೊಕೇಟ್ ಆಗಿದೆ ಅಂತಂದ್ರೆ ರಾವಿ ರಿವರ್ ಮೇಲೆ. ಓಕೆನಾ, ಆ ಒಂದು ರಾವಿ ರಿವರ್ ಮೇಲೆ ಹರಪ್ಪ ಲೊಕೇಟ್ ಆಗಿದೆ. ಇಂಪಾರ್ಟೆಂಟ್ ಏನು, 6 ಗ್ರಾನರೀಸ್ ಅಂತ ಹೇಳಿದ್ರೆ, ಅಂದ್ರೆ 12 ಗ್ರಾನರೀಸ್ ಅಂದ್ರೆ ಆ ಕಡೆ ಈ ಕಡೆ ಸೇರಿ 12 ಆಗುತ್ತೆ. 6 ಗ್ರಾನರೀಸ್ ಇನ್ನಾರು. ನೆಕ್ಸ್ಟ್ ಮೊಹೆಂಜೊದಾರೋ RD ಬನರ್ಜಿ ಅವರು ಡಿಸ್ಕವರ್ ಮಾಡಿರೋದು ಇಂಡಸ್ ರಿವರ್ ಮೇಲೆ ಇದೆ. ಮತ್ತೆ ಇಲ್ಲಿ ಗ್ರೇಟ್ ಬಾತ್ ಆಗಿರ್ಬೋದು, ಗ್ರೇಟ್ ಗ್ರಾನರಿ, ಪ್ರೋಟೋ ಶಿವ, ಡ್ಯಾನ್ಸಿಂಗ್ ಗರ್ಲು, ಗಾಡೆಸಸ್ ಅರ್ತು, ಅದೇ ಈ ಸ್ಟ್ಯಾಚ್ಯೂ ಎಲ್ಲ ಸಿಕ್ಕಿರೋದಲ್ಲಿ ಮೊಹೆಂಜೊದಾರೋದಲ್ಲೇ. ಸರಿನಾ, ಇಂಪಾರ್ಟೆಂಟ್ ಸಿಟಿ ಅದು. ನೆಕ್ಸ್ಟ್ ಈಗ ಚೌಂದಾದಾರ ಸಿಟಿ ವಿತೌಟ್ ಸಿಟಿಡಿಯಲ್ ಇಂಡಸ್ ರಿವರ್ ಮೇಲೆನೆ. ಲೋಥಾಲ್ ಡಾಕ್ ಯಾರ್ಡ್ ಎಲ್ಲಿ ಫೌಂಡ್ ಆಗಿರೋದು, ಲೋಥಾಲ್ ಅಲ್ಲಿ ಡಾಕ್ ಯಾರ್ಡ್. ಅಂದ್ರೆ ಆಗಿನ ಕಾಲದಲ್ಲಿ ಈಗ ಪೋರ್ಟ್ಗಳನ್ನ, ಈ ಶಿಪ್ಗಳನ್ನ ನಿಲ್ದಾಣ ಮಾಡ್ತಿರಲ್ವಾ, ಬಂದರ್ ನಿಲ್ದಾಣ ಅಂತ ಕರಿತೀವಲ್ವಾ, ಅದನ್ನ ಡಾಕ್ ಯಾರ್ಡ್ ಅಂತ ಕರಿತೀವಿ. ಎಲ್ಲಿ ಫೌಂಡ್ ಆಗಿತ್ತು, ಗುಜರಾತ್. ಇದನ್ನ ಯಾರು ಫೌಂಡ್ ಮಾಡ್ತಾರೆ, SR ರಾವ್. ಈಗ ಕಾಲಿಬಂಗಾಲಲ್ಲಿ ಏನಿರೋ, ಯಾವ ಒಂದು ರಿವರ್ ಮೇಲೆ ಆ ಒಂದು ರೀಜನ್ ಇರುತ್ತೆ ಅಂತಂದ್ರೆ ಘಾಗರ್ ರಿವರ್. ನೆಕ್ಸ್ಟ್ ರಾಕಿಗರಿ ಇನ್ ಹರಿಯಾಣ, ಘಾಗರ್ ರಿವರ್ ಮೇಲೆ. ಓಕೆನಾ, ಇದಿಷ್ಟು ಇಂಪಾರ್ಟೆಂಟ್ ಸೈಟ್ಸು. ಮತ್ತೆ ಇಂಪಾರ್ಟೆಂಟ್ ನಾನು ಹೇಳೋದು ಇವಾಗ ನೋಡ್ರಿ, ಬನವಲಿ ಇನ್ ಹರಿಯಾಣ, ಬಿರಾನ ಇನ್ ಹರಿಯಾಣ, ಇವೆರಡು ಪ್ಲೇಸಸ್ ಹರಿಯಾಣದಲ್ಲಿರೋದು. ಬನವಲಿ ಯಾಕೆ ಅಂತಂದ್ರೆ ಅಲ್ಲಿ ಯಾವುದೇ ತರ ಗ್ರಿಡ್ ಪ್ಯಾಟರ್ನ್ ಇಲ್ಲ. ಸರಿನಾ. ಬಿರಾನ ಯಾಕೆ ಅಂದ್ರೆ ಇಂಪಾರ್ಟೆಂಟ್ ಅಂದ್ರೆ ಓಲ್ಡೆಸ್ಟ್ ಇಂಡಸ್ ವ್ಯಾಲಿ ಸೈಟ್ ಯಾವುದು, ಬಿರಾನ ಅಂತ ಕರಿತೀವಿ. ಓಲ್ಡೆಸ್ಟ್ ಇಂಡಸ್ ವ್ಯಾಲಿ ಸೈಟ್ ಯಾವುದು, ಬಿರಾನ. ಈಗ ರೂಪಾರ್ ಇನ್ ಪಂಜಾಬ್ ಸತ್ಲಾಜ್ ರಿವರ್ ಮೇಲೆ, ಸುನೋಲೈ ಉತ್ತರ ಪ್ರದೇಶದಲ್ಲಿ ಇದೆ. ಮತ್ತೆ ದೊಲ್ಲವೀರ ಜೈಂಟ್ ವಾಟರ್ ರಿಸರ್ವಿಯರ್ ಎಲ್ಲಿ ಫೌಂಡ್ ಆಗಿದೆ, ಡೊಲ್ಲವೀರದಲ್ಲಿ ಫೌಂಡ್ ಆಗಿದೆ. ಮತ್ತೆ ಸಿಟಿ ವಾಸ್ ಡಿವೈಡೆಡ್ ಇಂಟು 3 ಪಾರ್ಟ್ಸ್. ಸರಿನಾ. ಸೊ ಈಗ ಇಂಪಾರ್ಟೆಂಟ್ ಇಷ್ಟು. ಮತ್ತೆ ಲಾರ್ಜೆಸ್ಟ್, ಈಗ ಓಲ್ಡೆಸ್ಟ್ IVC ಸೈಟ್ ಯಾವುದು, ಬಿರಾನ. ಲಾರ್ಜೆಸ್ಟ್ IVC ಸೈಟ್ ಯಾವುದು, ರಾಕಿಗರಿ. ರಾಕಿಗರಿನು ಲಾರ್ಜೆಸ್ಟ್ IVC ಸೈಟ್. ಈಗ ವಾಟರ್ ರಿಸರ್ವಿಯರ್ ಅಂದ್ರೆ ನೋಡಿ, ಈ ತರ ವಾಟರ್ನ ಸ್ಟೋರ್ ಮಾಡ್ತಾರಲ್ವಾ, ಅದನ್ನ ವಾಟರ್ ರಿಸರ್ವಿಯರ್ ಅಂತ ಕರಿತೀವಿ. ಮತ್ತೆ ಪಿಟ್ಬರಿಯಲ್ಲೂ ಅಲ್ಲಿ ಪ್ರಾಮಿನೆಂಟ್ ಆಗಿತ್ತು. ಇದಿಷ್ಟು ನೋಡಿ, ಈ ತರ ಒಂದು ಆರ್ಕಿಟೆಕ್ಚರ್ ಅಥವಾ ಈ ತರ ಒಂದು ಪಾಟರೀಸ್ ಅವರು ಮಾಡಿದ್ರು. ಯಾಕೆ, ಫುಡ್ ಗ್ರೈನ್ಸ್ನೆಲ್ಲ ಸ್ಟೋರ್ ಮಾಡಕ್ಕೆ. ಓಕೆನಾ, ಇದಿಷ್ಟು ಹರಪ್ಪ ಮೇಲೆ. ಮತ್ತೆ ಈ ಕ್ವಶನ್ಸ್ ಎಲ್ಲ ಇದ್ರ ಮೇಲೆನೆ ಬರೋದು. ಸೊ ಈಗ ಕ್ವಶನ್ಸ್ ನ ನೋಡೋಣ. ಮೊದಲನೇ ಕ್ವಶನ್, ಹೂ ಡಿಸ್ಕವರ್ಡ್ ಹರಪ್ಪ ಇನ್ 1921? 1921 ಅಲ್ಲಿ ಯಾರು ಡಿಸ್ಕವರ್, DR ದೈರಾಮ್ ಸನ್ನಿ ಅಂತ ಕರಿತೀವಿ. ಯಾರು, ದೈರಾಮ್ ಸನ್ನಿ ಅವರು.
ವಿಚ್ ಹರಪ್ಪನ್ ಸಿಟಿ ಇಸ್ ಫೇಮಸ್ ಫಾರ್ ಡಿಸ್ಕವರಿ ಆಫ್ ದ ಗ್ರೇಟ್ ಬಾತ್. ಮಹಾಸ್ನಾನ ಗೃಹ ಗ್ರೇಟ್ ಬಾತ್ ಕಂಡು ಬಂದ ಹರಪ್ಪ ತಾಣ ಯಾವುದು ಬೆಸ್ಟ್ ಹರಪ್ಪ ತಾಣ ಅಂತ ಅಂದ್ರೆ ಯಾವುದು? ಮೊಹೆಂಜದಾರೋದಲ್ಲಿ ಇದೆಲ್ಲ ಕಂಡು ಬರುತ್ತೆ ಅಲ್ವಾ. ನೆಕ್ಸ್ಟ್, ಮಹಾಸ್ನಾನ ಗೃಹ ಗ್ರೇಟ್ ಬಾತ್ ಕಂಡು ಬಂದ ಹರಪ್ಪ ತಾಣ ಯಾವುದು? ಮತ್ತೆ ಅದೇ ವಿಚ್ ಹರಪ್ಪನ್ ಸಿಟಿ ಇಸ್ ಫೇಮಸ್ ಫಾರ್ ದ ಡಿಸ್ಕವರ್ ಆಫ್ ದ ಗ್ರೇಟ್ ಬಾತ್ ಯಾವುದು? ಮೊಹೆಂಜದಾರೋದಲ್ಲಿ ಫೌಂಡ್ ಆಗುತ್ತೆ. Which Indus Valley civilization site is known for its giant water reservoir and division of the city into 3 parts? ಭಾರಿ ಜಲಾಶಯ ಮತ್ತು ನಗರವನ್ನು 3 ಭಾಗಗಳಾಗಿ ವಿಭಜಿಸಿದ್ದಕ್ಕಾಗಿ ಪ್ರಸಿದ್ಧವಾದ ಸಿಂಧೂ ಕಣಿವೆ ನಾಗರಿಕತೆಯ ತಾಣ ಯಾವುದು ಅಂತಂದ್ರೆ ಡೊಲ್ಲವೀರ ಎಲ್ಲಿರುತ್ತೆ? ಗುಜರಾತಲ್ಲಿ ಫೌಂಡ್ ಆಗುತ್ತೆ. ಹರಿಯಾಣದಲ್ಲಿರುವ ಅತ್ಯಂತ ಹಳೆಯ ಸಿಂಧು ಕಣಿವೆ ನಾಗರಿಕತೆಯ ತಾಣ ಯಾವುದು? ವಿಚ್ ಹರಪ್ಪನ್ ಸೈಟ್ ಇನ್ ಹರಿಯಾಣ ಇಸ್ ರಿಗಾರ್ಡೆಡ್ ಆಸ್ ದ ಓಲ್ಡೆಸ್ಟ್ ಐವಿಸಿ ಸೈಟ್ ನಾನು ಹೇಳಿದೀನಿ, ಬಿರಾನ ಅಂತ ಕರಿತೀವಿ. ನೋಡಿ, ನೆನ್ಪಿಟ್ಕೊಳ್ಳಿ, ಕ್ವಶನ್ಸ್ ಇದರಿಂದ ಬಂದಿವೆ. ಪಿಟ್ ಬರಿಯಲ್ ಪ್ರಾಕ್ಟೀಸ್ ಇನ್ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಸ್ ಅಸೋಸಿಯೇಟೆಡ್ ವಿತ್ ವಿಚ್ ಸೈಟ್? ಸಿಂಧು ಕಣಿವೆ ನಾಗರಿಕತೆಯಲ್ಲಿ ಗುಂಡಿ ಸಮಾಧಿ ಪದ್ಧತಿ ಯಾವ ತಾಣದೊಂದಿಗೆ ಸಂಬಂಧಿಸಿದೆ? ಪಿಟ್ ಬರಿಯಲ್ ನಾನು ಎಲ್ಲಿ ಹೇಳಿದೆ? ಹರಪ್ಪದಲ್ಲಿ ಹೇಳಿದೆ. ಪಿಟ್ ಬರಿಯಲ್ ಇಲ್ಲಿ ಹರಪ್ಪದಲ್ಲಿ. ವಿಚ್ ಹರಪ್ಪನ್ ಸೈಟ್ ಇಸ್ ನೋನ್ ಎಸ್ ದ ಸಿಟಿ ವಿತೌಟ್ ಸಿಟೇಡಿಯಲ್? ಕೋಟೆ ಇಲ್ಲದ ನಗರ ಎಂದು ಪ್ರಸಿದ್ಧವಾಗಿರುವ ಹರಪ್ಪ ತಾಣ ಯಾವುದು ಅಂತಂದ್ರೆ ಚಾವುನ್ನದಾರು ಏನು ಅದ್ರೊಳಗೆ ಅದು ಕೋಟೆನೇ ಇರ್ಲಿಲ್ಲ. ಪ್ರಾಚೀನ ಹಡಗು ನಿಲ್ದಾಣ ಅಂದ್ರೆ ಡಾಕ್ಯಾರ್ಡ್ ಅಂತ ಕರಿತೀವಿ. ಪ್ರಾಚೀನ ಹಡಗು ನಿಲ್ದಾಣಕ್ಕಾಗಿ ಪ್ರಸಿದ್ಧವಾದ ಸಿಂಧು ಕಣಿವೆ ನಾಗರಿಕತೆಯ ತಾಣ ಯಾವುದು? ಪ್ರಾಚೀನ ಹಡಗು ನಿಲ್ದಾಣ ಡಾಕ್ಯಾರ್ಡ್ ಎಲ್ಲಿ ಫೌಂಡ್ ಆಗಿರುತ್ತೆ? ಲೋಥಾಲಲ್ಲಿ ಫೌಂಡ್ ಆಗಿರುತ್ತೆ. ಇಲ್ಲಿ ಲೋಥಾಲ್ ಎಲ್ಲಿರೋದು? ಗುಜರಾತ್ ಇರೋದು. ಓಕೆನಾ, ಗುಜರಾತ್ ಅಲ್ಲಿ ಇರೋದು. ಮತ್ತೆ ಯಾವೊಂದು ನದಿ ಅಲ್ಲಿ ಹರಿಯುತ್ತೆ ಅಂದ್ರೆ ಬೊಗವಾ ರಿವರ್ ಅಲ್ಲಿ ಹರಿಯುತ್ತೆ. ಕಾಲಿಬಂಗನ್ ಹರಪ್ಪ ತಾಣವು ಯಾವ ನದಿಯ ತೀರದಲ್ಲಿದೆ? ಕಾಲಿಬಂಗನ್ ಯಾವೊಂದು ನದಿಯ ತೀರಲ್ಲಿದೆ? ಕಾಲಿಬಂಗನ್ ಯಾವ ನದಿ ಅಂದ್ರೆ ಘಾಗರ್ ರಿವರ್. ಕಾಲಿಬಂಗನ್ ಎಲ್ಲಿರೋದು? ರಾಜಸ್ಥಾನ್ ಅಲ್ಲಿರೋದು. ವಿಚ್ ಹರಪ್ಪನ್ ಸೈಟ್ ಇಸ್ ಫೇಮಸ್ ಫಾರ್ ಇಟ್ಸ್ ಅಡ್ವಾನ್ಸ್ ಡ್ರೈನೇಜ್ ಸಿಸ್ಟಮ್ ಅಂಡ್ ಗ್ರಿಡ್ ಪ್ಯಾಟ್ರನ್ ರೋಡ್ಸ್? ಸುಧಾರಿತ ಒಳಚರಂಡಿ ವ್ಯವಸ್ಥೆ ಮತ್ತು ಜಲ ಮಾದರಿಯ ರಸ್ತೆಗಳಿಗೆ ಪ್ರಸಿದ್ಧವಾದ ಹರಪ್ಪ ನಾಗರಿಕತೆಯ ತಾಣ ಯಾವುದು? ಫೇಮಸ್ ಸಿಟಿ ಯಾವುದು ಅಂದ್ರೆ ಮೊಹೆಂಜದಾರೋ. The word India came from the Indus, called dash in Sanskrit. ಇಂಡಿಯಾ ಪದವು ಇಂಡಸ್ ನಿಂದ ಬಂದಿದೆ. ಇದನ್ನು ಸಂಸ್ಕೃತದಲ್ಲಿ ಡ್ಯಾಶ್ ಎಂದು ಕರೆಯಲಾಗುತ್ತಿತ್ತು. ಸೊ ಈಗ ಇಂಡಸ್ ನ ಸಂಸ್ಕೃತದಲ್ಲಿ ಏನಂತ ಕರಿತಿದ್ರು? ಸಿಂಧೋನ್ ಅಂತ ಕರಿತಿದ್ರು. ಸಿಂಧು ಅಥವಾ ಸಿಂಧೋನ್ ಅಂತ ಕರಿತಿದ್ರು. ನೋಡಿ, MTS ಅಲ್ಲಿ ಕೇಳಿರೋ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಆರ್ಕಿಟೆಕ್ಚರ್ ಎಲಿಮೆಂಟ್ಸ್ ಇಸ್ ಎಕ್ಸ್ಕ್ಲೂಡೆಡ್ ಫ್ರಮ್ ದ ಕನ್ಸ್ಟ್ರಕ್ಷನ್ ಸೈಟ್ಸ್ ಆಫ್ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್? ಸಿಂಧು ಕಣಿವೆ ನಾಗರಿಕತೆಯ ನಿರ್ಮಾಣ ಸ್ಥಳಗಳಲ್ಲಿ ಕೆಳಗಿನ ಯಾವುದು ಇರಲಿಲ್ಲ, ಯಾವ್ದನ್ನ ಯೂಸ್ ಮಾಡಿರ್ಲಿ ಅಂತ ಕೇಳಿದ್ದಾರೆ. ಮೊಟಾರ್ ಅಂಡ್ ಜಿಪ್ಸಮ್ ಇದ್ ಮಾಡಿದ್ರೆ ಗಾರೆ ಅಂತ ಕರಿತೀವಿ, ಗೊತ್ತಾ? ಸಿಮೆಂಟ್ ಗಾರೆ ಅಂತ ಕರಿತೀವಲ್ಲ, ಅದನ್ನ ಮೊಟಾರ್ ಅಂಡ್ ಜಿಪ್ಸಮ್ ಅಂತ ಕರೀತಾರೆ. ಇದು ಯೂಸ್ ಆಗಿತ್ತು. ಸನ್ ಡ್ರೈಡ್ ಬ್ರಿಕ್ಸ್ ನಾನು ಹೇಳಿದೆ, ಸುಟ್ಟ ಜೇಡಿ ಮಣ್ಣಿನಿಂದ ಮಾಡಿದಂತ ಒಂದು ಇದು. ಮತ್ತೆ ಬ್ರಿಕ್ಸ್ ಏನಾಗಿತ್ತು? ಇಟ್ಕೆಗಳು ಏನಾಗಿತ್ತು? ಸುಟ್ಬಿಟ್ಟು ಅದನ್ನ ಒಣಗಿಸ್ತಿದ್ರು. ಓಕೆನಾ. ಐರನ್ ಸ್ಲ್ಯಾಬ್ಸ್ ಯೂಸ್ ಮಾಡೋಣ. ಹರಪ್ಪದಲ್ಲಿ ಯಾವುದೇ ತರ ಐರನ್ ಸ್ಲ್ಯಾಬ್ ನ ಯೂಸ್ ಮಾಡಿರ್ಲಿಲ್ಲ. ಓಕೆನಾ. ಇದೆಲ್ಲ ಯೂಸ್ ಮಾಡಿದ್ರು, ಐರನ್ ನ ಯಾವುದು ಯೂಸ್ ಮಾಡಿರ್ಲಿಲ್ಲ. ಸೊ ಇದನ್ನ ಯೂಸ್ ಮಾಡಿರ್ಲಿಲ್ಲ. ವಿಚ್ ಆಫ್ ದ ಫಾಲೋಯಿಂಗ್ ಇಂಡಸ್ ವ್ಯಾಲಿ ಸೈಟ್ ಇಸ್ ನೌ ಲೊಕೇಟೆಡ್ ಇನ್ ಪಾಕಿಸ್ತಾನ್? ಈ ಕೆಳಗಿನ ಸಿಂಧು ಕಣಿವೆ ತಾಣಗಳಲ್ಲಿ ಯಾವುದು ಈಗ ಪಾಕಿಸ್ತಾನದಲ್ಲಿದೆ? ಹರಪ್ಪ ಎಲ್ಲಿರೋದು? ಪಾಕಿಸ್ತಾನಲ್ಲಿರೋದು. ಲೋಥಾಲ್ ಗುಜರಾತ್, ಅಲಂಗಿರ್ಪುರ್ ಉತ್ತರ ಪ್ರದೇಶ್, ಕಾಲಿಬಂಗನ್ ರಾಜಸ್ಥಾನ್. MTS ಅಲ್ಲಿ ಕೇಳಿರೋಂಥ ಪ್ರಶ್ನೆ. CGL ಅಲ್ಲಿ ಕೇಳಿರುವಂತ ಪ್ರಶ್ನೆ, ಅಕಾರ್ಡಿಂಗ್ ಟು ದ ಆರ್ಕಿಯಾಲಜಿಸ್ಟ್ ಇನ್ ಹರಪ್ಪನ್ ಸಿಟೀಸ್ ದ ಪಾರ್ಟ್ ಆಫ್ ದ ವೆಸ್ಟ್ ವಾಸ್ ಸ್ಮಾಲರ್ ಅಂಡ್ ಹೈಯರ್ ನೋನ್ ಆಸ್. ಈಗ ಪಾರ್ಟ್ ಆಫ್ ದ ವೆಸ್ಟ್, ಈಗ ನಾನು ಹೇಳ್ದೆ, ಈಗ ಒಂದು ಊರು ಅಂತ ಅಂದ್ರೆ ಇಲ್ಲಿ ಏನಾಗಿರುತ್ತೆ? ಇದು ರಾಜ ಇರುವಂತ ಒಂದು ಸ್ಥಳಗಳು. ಇಲ್ಲಿ ಏನಿರುತ್ತೆ? ಚಿಕ್ಕ ಮನೆಗಳು ಇರುತ್ತೆ. ಓಕೆನಾ. ಇಲ್ಲಿ ಏನಾಗಿರುತ್ತೆ? ಇದು ದ ಪಾರ್ಟ್ ಆಫ್ ದ ವೆಸ್ಟ್ ವಾಸ್ ಸ್ಮಾಲರ್. ಇಲ್ಲಿ ಕಡಿಮೆ ಇರುತ್ತೆ, ಬಟ್ ಹೈಯರ್ ತುಂಬಾ ಎತ್ತರವಾಗಿರುತ್ತೆ, ಬಟ್ ಚಿಕ್ಕ ಜಾಗ ಇರುತ್ತೆ. ಯಾಕಂದ್ರೆ ಕಿಂಗ್ಗಳು ಇರ್ತಿದ್ವಲ್ಲ, ಇಂಪಾರ್ಟೆಂಟ್ ಪರ್ಸನಾಲಿಟಿ ಇರ್ತಿದ್ವಿ. ಇದು ಲೋವರ್ ಟೌನ್ ಅಂದ್ರೆ ಚಿಕ್ಕ ಮನೆಗಳು, ಅಲ್ಲಿರುವಂತ ಜನ ವಾಸ ಆಗ್ತಿದ್ರು. ಇದನ್ನ ಏನಂತ ಕರಿತಿದ್ರು ನಾವು? ಸಿಟಾಡಿಯಲ್ ಅಂತ ಕರಿತಿದ್ವಿ. ಏನು ಸಿಟಾಡಿಯಲ್ ಅಂದ್ರೆ ಕೋಟೆ ಅಂತ ಕರಿತೀವಿ. ಕೋಟೆ ಒಳಗಡೆ ರಾಜರು ಇರ್ತಾರೆ. ರಾಜರು ಎತ್ತರವಾದ ರೀಜನ್ ಇರ್ತಾರೆ, ಅದ್ರ ಕೆಳಗಡೆ ಯಾರು ಇರ್ತಾರೆ? ಜನಗಳು ಇರ್ತಾರೆ. ಅದನ್ನ ಸಿಟಾಡಿಯಲ್ ಅಂತ ಕರಿತೀವಿ. MTS ಅಲ್ಲಿ ಕೇಳಿರೋದು, ಮೊಹೆಂಜದಾರೋ ಬಿಲಾಂಗ್ಸ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಸಿವಿಲೈಸೇಷನ್? ಯಾವ ಒಂದು ಸಿವಿಲೈಸೇಷನ್ಗೆ ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೆ ಮೊಹೆಂಜದಾರೋ ಬಿಲಾಂಗ್ ಆಗುತ್ತೆ. ಓಕೆನಾ. ಮತ್ತೆ ಇದೇ ತರನೇ ಇದೇ ಒಂದು ಟೈಮಲ್ಲಿ ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಇತ್ತು. ಅದಾದ್ಮೇಲೆ ಈಜಿಪ್ಟಿಯನ್ ಸಿವಿಲೈಸೇಷನ್ ಇತ್ತು. ಮೆಸೊಪೊಟೇಮಿಯನ್ ಸಿವಿಲೈಸೇಷನ್ ಯೂಫ್ರೇಟ್ಸ್ ಮತ್ತೆ ಟಿಗ್ರಿಸ್ ರಿವರ್ ಅಲ್ಲಿ ಇತ್ತು. ಆ ಒಂದು ನದಿಗಳ ಹತ್ರ ಇತ್ತು. ಈಜಿಪ್ಟ್ ಸಿವಿಲೈಸೇಷನ್ ಕಮೆಂಟ್ ಅಲ್ಲಿ ತಿಳಿಸಿ, ನಿಮ್ಗೆ ಗೊತ್ತಿರುತ್ತೆ ಯಾವೊಂದು ನದಿಯ ತೀರದಲ್ಲಿ ಅದು ನಡೀತಿತ್ತು ಅಂತ. ಹರಪ್ಪ ನಾಗರಿಕತೆಯ
ಮುದ್ರೆಗಳನ್ನು ತಯಾರಿಸಲು ಮುಖ್ಯವಾಗಿ ಯಾವ ಕಲ್ಲನ್ನು ಬಳಸಲಾಯಿತು? ವಿಚ್ ಸ್ಟೋನ್ ವಾಸ್ ಮೇನ್ಲಿ ಯೂಸ್ ಫಾರ್ ಮೇಕಿಂಗ್ ಹರಪ್ಪನ್ ಸೀಲ್ಸ್ ಹರಪ್ಪನ್ ಸೀಲ್ಸ್ಗಳು ನೋಡಿದ್ವಲ್ಲ, ಆ ಸೀಲ್ಸ್ನ ತಯಾರು ಮಾಡ್ಸಕ್ಕೆ ಯಾವ ಒಂದು ಇಂಪಾರ್ಟೆಂಟ್ ಇದನ್ನ ಯೂಸ್ ಮಾಡ್ತೀವಿ, ಸ್ಟೋನ್ ಯೂಸ್ ಮಾಡ್ತೀವಿ ಅಂದ್ರೆ ಸ್ಟಿಯಟೈಟ್ ಅಂತ ಕರಿತೀವಿ. ಯಾವುದು? ಸ್ಟಿಯಟೈಟ್ ಸ್ಟೋನ್ ನ ಯೂಸ್ ಮಾಡ್ತಿದ್ರು. In the Indus Valley civilization, the famous dancing girl statue was made up of which metal? Dancing girl ಯಾವತ್ತಿಂದ ಮಾಡಿರ್ತಾರೆ? ಬ್ರಾನ್ಸ್ ಇಂದ ಮಾಡಿರ್ತಾರೆ. The script of the Indus Valley civilization were written in which direction? ಯಾವ ಡೈರೆಕ್ಷನ್ ನಾನು ನಿಮ್ಗೆ ಹೇಳಿದ್ದೀನಿ, ರೈಟ್ ಟು ಲೆಫ್ಟ್. ಯಾವುದು? ರೈಟ್ ಇಂದ ಲೆಫ್ಟ್ ಗೆ. ಅದನ್ನ ಏನಂತ ಕರಿತೀವಿ ನಾವು? ಬೋಸ್ಟೋಫಿಡನ್ ಸ್ಕ್ರಿಪ್ಟ್ ಅಂತ ಕರಿತೀವಿ. ಸೊ ಇಷ್ಟೇ. ಸೊ ನಾವು ಕಂಪ್ಲೀಟ್ ಆಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದಾದಂತ ನಾವೆಲ್ಲ ನೋಡಿದೀವಿ. ಹರಪ್ಪನ್ ಸಿವಿಲೈಸೇಷನ್ ಬಗ್ಗೆ ಏನ್ರ ಮೇಲೆ ಫೋಕಸ್ ಮಾಡ್ಬೇಕಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಸೊ ನಾನು ಏನ್ ಹೇಳ್ಕೊಟ್ಟಿದ್ದೀನಿ ಅದ್ರ ಮೇಲೆನೆ ಜಾಸ್ತಿ ಫೋಕಸ್ ಮಾಡಿ ಓದಿ. ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕ್ಲಾಸಸ್ ಇಷ್ಟ ಆಗಿದ್ರೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ, ಹಾರ್ಟ್ ಹಾಕ್ಬಿಟ್ಟು ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಚಾನಲ್ ಆದಷ್ಟು ಜನಕ್ಕೆ ಶೇರ್ ಮಾಡಿ, ಯಾಕಂದ್ರೆ ಕರ್ನಾಟಕದಲ್ಲಿ ಯಾರು ಈ ತರ ಮಾಡ್ತಾ ಇಲ್ಲ, ಎಲ್ಲರಿಗೂ ಹೆಲ್ಪ್ ಆಗ್ಬೇಕು ಅನ್ನೋದೇ ನಮ್ಮ ಆಸೆ. ಸೊ ಥ್ಯಾಂಕ್ ಯು ಸೋ ಮಚ್. ಮೀಟ್ ಯು ಇನ್ ದ ನೆಕ್ಸ್ಟ್ ಲೆಕ್ಚರ್.